ನಮಸ್ಕಾರ ವೀಕ್ಷಕರೇ, ಸಾಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮನ್ನು ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೀನಿ. ನಾನು ರಾಜು ಕೊರ್ಲಹಳ್ಳಿ. ಕಾರಣಾಂತರಗಳಿಂದ ನಾವು ಒಂದು 3-4 ದಿನ ವಿಡಿಯೋಗಳನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಸೊ ಕ್ಷಮೆ ಇರಲಿ ಅಂತ ಹೇಳ್ತಾ, ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು ತುಂಬ ಉಪಯುಕ್ತವಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪತ್ರಿಕೆ 1ಕ್ಕೆ ಸಂಬಂಧಿಸಿರುವಂಥ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿರುವಂಥ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇದು ಒಂದು ಮಹಾ ಮ್ಯಾರಥಾನ್ ವಿಡಿಯೋ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನಿಮ್ಮ ಟಿಇಟಿಗೆ ಸಂಬಂಧಿಸಿರುವಂಥ ಪತ್ರಿಕೆ 1ರಲ್ಲಿ ಏನು ಸಿಲೆಬಸ್ ಇದೆ, ಸೊ ಇಲ್ಲಿ ನಿಮಗೀಗ ಗಮನಿಸ್ತಾ ಇದ್ದಾರೆ ನೀವು. ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹ, ಕಾಂತೀಯ ಪರಿಣಾಮಗಳು, ಶಕ್ತಿ, ಚಲನೆಯ ನಿಯಮಗಳು ಹಾಗೂ ಗುರುತ್ವ, ಬೆಳಕು ಮತ್ತು ಜೀವಶಾಸ್ತ್ರದಲ್ಲಿ ಬಂದರೆ ಆಹಾರ ಮತ್ತು ಪೋಷಕಾಂಶಗಳು, ಪೋಷಣೆ, ಉಸಿರಾಟ, ಸಾಗಾಣಿಕೆ, ವಿಸರ್ಜನೆ, ರಚನೆ ಮತ್ತು ಕಾರ್ಯ, ಹಾಗೆ ಮುಂದಿರೋದು ಸೂಕ್ಷ್ಮಾಣುಜೀವಿಗಳು, ಏನು ಸೂಕ್ಷ್ಮಜೀವಿಗಳಿವೆ ಅವು, ಪರಿಸರ ವಿಜ್ಞಾನ ಮತ್ತು ದೇಹದ ಚಲನೆಗಳು. ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂಥ ಒಂದು ದೊಡ್ಡ ವಿಡಿಯೋ ಇದಾಗಿದೆ. ಹಾಗಾಗಿ ಈ ವಿಡಿಯೋ ತುಂಬ ಸ್ವಲ್ಪ ಲೆಂಗ್ತಿ ಆಗಿದೆ. ಆ ಲೆಂಗ್ತಿ ಇದೆ ಅಂತ ಹೇಳ್ಬಿಟ್ಟು ನೀವು ಸ್ಕಿಪ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಲಾಸ್ ಆಗ್ತದೆ. ಹಾಗಾಗಿ ಯಾರೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿದರೆ ಪತ್ರಿಕೆ 1ಅನ್ನು ಕ್ಲಿಯರ್ ಮಾಡಬೇಕು ಅನ್ನೋದಾದರೆ ಇದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಆಗಲಿದೆ. ಕಾರಣ ಈ ವಿಡಿಯೋನ ತಾವು ನೋಡ್ತೀರಾ, ಇದರ ಸದುಪಯೋಗವನ್ನು ಪಡ್ಕೊಳ್ತೀರಾ ಅಂತ ಆಶಾಭಾವದೊಂದಿಗೆ ಈ ಒಂದು ಮ್ಯಾರಥಾನ್ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ವಿಷಯಕ್ಕೆ ಹೋಗೋಣ. ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಏನಪ್ಪ ಅಂತಂದರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರಿ ಹಾಗೂ ಈ ಹಿಂದೆ ವಿಡಿಯೋಗಳನ್ನು ನೋಡಿದರೂ ಕೂಡ ಕೆಲವೊಬ್ಬರು ಸಬ್ಸ್ಕ್ರೈಬ್ ಆಗಿರೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ತಿ ನೋಟಿಫೈ ಆಗಿರೋದ್ರ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳಿದೆ ನಿಮಗೆ ಇದು ಒಂದು ಮ್ಯಾರಥಾನ್ ವಿಡಿಯೋ ಅಂತ. ಹಾಗಿದ್ರೆ ನಾನೀಗ ಮೊದಲನೆಯ ಒಂದು ಚಾಪ್ಟರ್ ಯಾವುದಪ್ಪ ಅಂದ್ರೆ ವಿದ್ಯುತ್ ಶಕ್ತಿ. ಏನು ವಿದ್ಯುತ್ ಶಕ್ತಿ ಅಂತ ಕರಿತೀರಲ್ಲ, ವಿದ್ಯುತ್ ಶಕ್ತಿ, ಈ ವಿದ್ಯುತ್ ಶಕ್ತಿಗೆ ಸಂಬಂಧಿಸಿರುವಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಪ್ರಾರಂಭದಿಂದ. ಸೊ ಹಾಗಿದ್ರೆ ಈಗ ನಾವು ಒಂದೊಂದಾಗಿನೇ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ಬಿಡೋಣ, ಟೈಮ್ ಆಗುತ್ತೆ. 1ನೇ ಪ್ರಶ್ನೆ ಹೀಗಿದೆ: ಲೋಹಗಳ ತಂತಿಯನ್ನು ಬಳಸುವ ವಿದ್ಯುತ್ ಮಂಡಲಗಳಲ್ಲಿ ಅರಿವನ್ನು ಉಂಟು ಮಾಡ್ತಕ್ಕಂಥ ಆವೇಶಗಳು ಯಾವುವು ಅಂತಕ್ಕಂಥದ್ದು. ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು, ಎಲೆಕ್ಟ್ರಾನ್ಗಳು, ಪಾಸಿಟ್ರಾನ್ಗಳು. ಹಾಗಿದ್ರೆ ಯಾವ್ದು ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ನಾನು ಹೇಳ್ತಾ ಹೋಗ್ಬಿಡ್ತೀನಿ, ಯಾಕಂದ್ರೆ ದೊಡ್ಡ ವಿಡಿಯೋ ಆಗ್ತದ. ಇಲ್ಲಿ ಫ್ಯೂಸ್ ಮಾಡ್ಕೊಂಡು ನೀವು ಆನ್ಸರನ್ನು ಕಂಡ್ಕೋಬಹುದು. ಇಲ್ಲಿ ಎಲೆಕ್ಟ್ರಾನ್ಗಳು ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಅವು ವಿದ್ಯುತ್ ಮಂಡಲದಲ್ಲಿ ಹರಿವನ್ನು ಉಂಟು ಮಾಡ್ತಕ್ಕಂಥ ಆವೇಶಗಳು. ಸರಿ, 2ನೇ ಪ್ರಶ್ನೆ ನೋಡಿ. ಈಗ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ಡ್ಯಾಶ್ ಆಗಿ ತೆಗೆದುಕೊಳ್ಳಲ್ಲ. ಯಾವ ದಿಕ್ಕಿಗೆ ತೆಗೆದುಕೊಳ್ಳಲಾಗ್ತದೆ ಆ ಹರಿವಿನ? ಸೊ ಹರಿವಿನ ವಿರುದ್ಧ ತೆಗೆದುಕೊಳ್ತಾರ, ನೇರ, ಲಂಬ ಹಾಗೂ ಸಮಾನಾಂತರ. ಯಾವುದು ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆ ಹರಿವಿನ ದಿಕ್ಕಿನ ವಿರುದ್ಧವಾಗಿ ತೆಗೆದುಕೊಳ್ಳಲಾಗ್ತದೆ. 3ನೇ ಪ್ರಶ್ನೆ: ವಿದ್ಯುತ್ ಆವೇಶದ SI ಏಕಮಾನ ಯಾವುದು? ಅಂದ್ರೆ ಇದ್ರ ಏಕಮಾನ ಯಾವುದು SI ಮಾನ ಅಂತ? ಆಪ್ಷನ್ 1 ಆಂಪಿಯರ್, ಆಪ್ಷನ್ ಬಿ ಕೂಲಮ್, ಆಪ್ಷನ್ ಸಿ ವೋಲ್ಟ್, ಆಪ್ಷನ್ ಡಿ ಓಮ್. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೂಲಮ್ ಆಗಿರ್ತದ. ಸೊ ವಿದ್ಯುತ್ ಆವೇಶದ SI ಮಾನ. ಹಾಗೆ ಪ್ರಶ್ನೆ 4ನ್ನ ಗಮನಿಸಿ. ಕೂಲಮ್ ವಿದ್ಯುತ್ ಆವೇಶವು ಸುಮಾರು ಡ್ಯಾಶ್ ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಸಮಾನವಾಗಿರ್ತದ. ಆ ಒಂದು ಕೂಲಮ್ ಇದೆಲ್ಲ ಎಷ್ಟು ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಸಮಾನವಾಗಿರ್ತದೆ ಅಂತ ಕೇಳಿದರೆ ಇಲ್ಲಿ ನಾನು ಉತ್ತರ ಹೇಳ್ಬಿಡ್ತೀನಿ. ಆಪ್ಷನ್ ಡಿ ಏನಿದೆ 6 × 10 18. ಸೊ ಇಷ್ಟಕ್ಕೆ ಅದು ಸಮಾನವಾಗಿರುತ್ತದೆ. ಹಾಗೆ 5ನೇ ಒಂದು ಪ್ರಶ್ನೆ ನೋಡಿ. 1 ಆಂಪಿಯರ್ಗೆ ಸಮಾನವಾದದ್ದು ಎಷ್ಟು ಅಂತಕ್ಕಂಥದ್ದು. ಆಯ್ಕೆ 1 1C × 1S, ಆಪ್ಷನ್ ಬಿ 1C ಅಥವಾ 1S, ಆಪ್ಷನ್ ಸಿ 1S/1C, ಆಪ್ಷನ್ ಡಿ 1C or 1S² ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಿ ಆಗ್ತದೆ, 1C ಅಥವಾ 1S. 6ನೇ ಪ್ರಶ್ನೆ ನೋಡ್ತಾ ಇದ್ರಿ ಈಗ ನೀವು. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದು ಅನ್ನುವಂಥದ್ದು. ಸೊ ಇಲ್ಲಿ ಆಪ್ಷನ್ ಎ ಅಮ್ಮೀಟರ್, ಆಪ್ಷನ್ ಬಿ ವೋಲ್ಟಾಮೀಟರ್, ಆಪ್ಷನ್ ಸಿ ರಿವರ್ಸಾಟ್, ಆಪ್ಷನ್ ಡಿ ಓಮ್ ಮೀಟರ್. ಸರಿಯಾದಂಥ ಉತ್ತರ ಅಮ್ಮೀಟರ್ ಆಗ್ತದೆ. ಸೊ ನಂತರ ಇದಕ್ಕೆ ಅಮ್ಮೀಟರ್ ಉತ್ತರ. 7ನೇ ಪ್ರಶ್ನೆ: ಅಮ್ಮೀಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಜೋಡಿಸುವ ಕ್ರಮ ಯಾವ ರೀತಿ ಆಗಿರ್ತದೆ? ಸಮಾನಾಂತರವಾಗಿ ಜೋಡಿಸ್ತಾರ, ಸರಣಿಯಾಗಿ ಜೋಡಿಸ್ತಾರ, ಸಮಾನಾಂತರ ಮತ್ತು ಸರಣಿ ಎರಡರಲ್ಲೂ ಜೋಡಿಸ್ತಾರ, ಅಥವಾ ಸಮಾನಾಂತರ ಮತ್ತು ಸರಣಿ ಯಾವುದಾದರೂ ಒಂದರಲ್ಲಿ ಜೋಡಿಸ್ತಾರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವಾಗಲೂ ಕೂಡ ಆ ಒಂದು ಅಮ್ಮೀಟರ್ ಅನ್ನ ಸರಣಿಯಲ್ಲಿ ಜೋಡಿಸಲಾಗ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿರಲಿ. 8ನೆಯ ಪ್ರಶ್ನೆ: ಒಂದು ಏಕಮಾನ ಆವೇಶವನ್ನ ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಏನಂತ ಕರಿತೀವಿ ಅದನ್ನ? ಸೊ ಒಂದು ಏಕಮಾನದ ಆವೇಶವನ್ನ
ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರ್ತೀವಿ ನಾವು. ಆ ತರುವಲ್ಲಿ ಆಗುವಂತ ಕೆಲಸವನ್ನ ನಾವ್ ಏನಂತೀವಿ? ವಿದ್ಯುತ್ ಪ್ರವಾಹನ, ಅದು ವಿದ್ಯುತ್ ರೋಧನ, ವಿದ್ಯುತ್ ವಿಭವಾಂತರನ, ವಿದ್ಯುತ್ ರೋಧಶೀಲತೆನ. ಸೊ ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ವಿಭವಾಂತರ. ಓಕೆ, 9ನೇ ಪ್ರಶ್ನೆ ಗಮನಿಸಿ. ವಿದ್ಯುತ್ ವಿಭವಾಂತರದ SI ಮಾನ ಏನಪ್ಪ ಆಗಿದ್ರೆ? SI ಏಕಮಾನ ಏನು ವಿದ್ಯುತ್ ವಿಭವಾಂತರದ್ದು ಅಳತೆದು? ಸೊ ಅಂಪೈರ, ಕೂಲಮ್ಮ, ವೋಲ್ಟ, ಓಮ್. ಎಸ್, ಎಕ್ಸಾಕ್ಟ್ಲಿ ಸರಿಯಾದ ಉತ್ತರ ವೋಲ್ಟ್ ಆಗಿದೆ. ವಿದ್ಯುತ್ ವಿಭವಾಂತರದ SI ಏಕಮಾನ ವೋಲ್ಟ್, ನೆನಪಿರ್ಲಿ. ಹಾಗೆ 10ನೇ ಪ್ರಶ್ನೆಯನ್ನು ಗಮನಿಸಿ. ವಿಭವಾಂತರವನ್ನ ಅಳೆಯುವ ಉಪಕರಣ ಯಾವ್ದಾಗಿದ್ರೆ? ಈ ವೋಲ್ಟ್ ಏಕಮಾನ ಆಗಿದ್ರೆ ಅದನ್ನ ಅಳತೆ ಮಾಡ್ತಕ್ಕಂಥದ್ದು ಯಾವ್ದು ಉಪಕರಣ? ಮೀಟರ, ಓಮ್ ಮೀಟರ, ವೋಲ್ಟಮೀಟರ್, ಗ್ಯಾಲನೋಮೀಟರ್? ಎಸ್, ಮೇಲೆ ಹೇಳ್ಬಿಟ್ಟಿದ್ದೀನಿ. ವೋಲ್ಟ್ ಅಂದ್ರೆ ವೋಲ್ಟ್ ಮೀಟರ್ ಅಥವಾ ವೋಲ್ಟೋಮೀಟರ್ ಅಂತ ಕರಿತೀವಲ್ಲ, ಅದರಿಂದ ನಾವು ವಿದ್ಯುತ್ ವಿಭವಾಂತರವನ್ನ ಅಳತೆ ಮಾಡ್ತೀವಿ. ಓಕೆ, ಮುಂದಿನ ಪ್ರಶ್ನೆ. ವಿಭವಾಂತರ 12V ಹೊಂದಿರುವ ಎರಡು ಬಿಂದುಗಳ ನಡುವೆ 2C ಆವೇಶಗಳನ್ನು ಚಲಿಸಿದಾಗ ಆಗುವ ಕೆಲಸ ಎಷ್ಟು ಅಂದ್ರೆ? ಇದಕ್ಕೆ ಉತ್ತರ ಆಯ್ಕೆ ಎ RJ, ಆಯ್ಕೆ ಬಿ 12J, ಆಯ್ಕೆ ಸಿ 18J, ಆಯ್ಕೆ ಡಿ 24J. ಎಸ್, ಸರಿಯಾದ ಉತ್ತರ 24J ಆಗಿರ್ತದ. ಸೊ ಇವಿಷ್ಟುಗಳು ಏನಾಗಿದ್ವು? ವಿದ್ಯುತ್ ಶಕ್ತಿಗೆ ಸಂಬಂಧಿಸಿರುವಂತ ಪ್ರಶ್ನೋತ್ತರಗಳಾಗಿದ್ವು, ನೀವು ಗಮನಿಸಿದ್ದೀರಿ. ಓಕೆ, ಈಗ ಮುಂದುವರೆದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಏನು ಕಾಂತೀಯ ಪರಿಣಾಮಗಳು ಅಂತ ಏನಿದೆಲ್ಲ, ಈ ಒಂದು ಟಾಪಿಕ್ ಮೇಲಿರುವಂತ ಅಂಶಗಳನ್ನ, ಪ್ರಶ್ನೋತ್ತರಗಳನ್ನ ನಾವು ಅಭ್ಯಾಸ ಮಾಡೋಣ. ಹಾಗಿದ್ರೆ ಈ ಟಾಪಿಕ್ಗೆ ಸಂಬಂಧಿಸಿರುವಂತ 1ನೆಯ ಪ್ರಶ್ನೆಯನ್ನ ನೋಡೋಣ. ಈಗ ಒಂದು ದಂಡಕಾಂತವನ್ನ ಸ್ವತಂತ್ರವಾಗಿ ತೂಗು ಹಾಕಿದಾಗ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ? ಅಂದ್ರೆ ಅದು ದಂಡಕಾಂತ ಹೇಗೆ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು. ನೋಡ್ರಿ ಆಯ್ಕೆಗಳು. ಕಾಂತದ ಉತ್ತರ ಧ್ರುವ ದಕ್ಷಿಣ ದಿಕ್ಕನ್ನ ಸೂಚಿಸ್ತದೆ, 1ನೇ ಆಯ್ಕೆ. ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನ ಸೂಚಿಸ್ತದೆ, 2ನೇ ಆಯ್ಕೆ. ಕಾಂತದ ಉತ್ತರ ಧ್ರುವವು ಪೂರ್ವ ದಿಕ್ಕನ್ನ ಸೂಚಿಸ್ತದೆ, ಕಾಂತದ ಉತ್ತರ ಧ್ರುವವು ಪಶ್ಚಿಮ ದಿಕ್ಕನ್ನ ಸೂಚಿಸ್ತದೆ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಒಂದು ಕಾಂತವನ್ನ, ದಂಡಕಾಂತವನ್ನ ತೂಗಾಕಿದ್ರೆ ಅದು ದಕ್ಷಿಣೋತ್ತರವಾಗಿನೇ ನಿಂತ್ಕೊಳ್ಳುತ್ತೆ ಅಂತ. ಅದು ಸೂಚಿಸುವುದು ಕೂಡ ಉತ್ತರದ ದಿಕ್ಕನ್ನ ಅಲ್ವಾ? ಸೊ ಹಾಗಾಗಿ ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನೇ ಸೂಚಿಸ್ತದೆ ಅಂತಕ್ಕಂಥದ್ದು ಬಿ ಆಯ್ಕೆ ಸರಿ ಆಗ್ತದೆ. 2ನೇ ಪ್ರಶ್ನೆಗೆ ಗಮನಿಸಿ. ಕೆಳಗಿನ ವಸ್ತುಗಳಲ್ಲಿ ಕಾಂತೀಯ ವಸ್ತು ಯಾವುದು ಆಗಿದ್ರೆ? ತಾಮ್ರ, ಚಿನ್ನ, ಬೆಳ್ಳಿ, ಕೊಬಾಲ್ಟ್. ಸೊ ಇದರಲ್ಲಿ ಕಾಂತೀಯ ವಸ್ತು ಎಸ್, ಎಕ್ಸಾಕ್ಟ್ಲಿ ಕೊಬಾಲ್ಟ್ ಅಂತಕ್ಕಂಥದ್ದು ಕಾಂತೀಯ ವಸ್ತು. ಇವು ಕಾಂತೀಯ ವಸ್ತುಗಳು ಅಲ್ಲ ಅಂತಕ್ಕಂಥದ್ದು. ಬೆಳ್ಳಿ, ಚಿನ್ನ, ತಾಮ್ರ ಅದಾವಲ್ಲ, ಇವು ಕಾಂತಿ ಅಲ್ಲ. ಕೊಬಾಲ್ಟ್ ಏನಿದೆಯಲ್ಲ, ಇದು ಕಾಂತೀಯ ವಸ್ತು. 3ನೇ ಪ್ರಶ್ನೆ. ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ ಕೊಡಿ. ಸ್ವಾಭಾವಿಕ ಕಾಂತ ಯಾವ್ದು ಇದರಲ್ಲಿ? ಲೋಡ್ ಸ್ಟೋನ್, ರೆಡ್ ಸ್ಟೋನ್, ಬ್ಲೂ ಸ್ಟೋನ್, ಮಾರ್ಬಲ್. ಎಸ್, ಇದರಲ್ಲಿ ಸರಿಯಾದ ಉತ್ತರ ಲೋಡ್ ಸ್ಟೋನ್ ಅಂತ ಏನಿದೆಯಲ್ಲ, ಇದು ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ ಆಗಿದೆ. 4ನೇದು ಗಮನಿಸ್ರಿ. ಒಂದು ಕಾಂತದ ಸಜಾತಿ ಧ್ರುವಗಳು ಡ್ಯಾಶ್. ಒಂದು ಕಾಂತದ ಸಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ, ವಿಕರ್ಷಿಸುತ್ತವೆ, ಕೆಲವೊಮ್ಮೆ ಆಕರ್ಷಿಸುತ್ತದೆ ಮತ್ತು ಕೆಲವೊಮ್ಮೆ ವಿಕರ್ಷಿಸುತ್ತವೆ, ಕೆಲವೊಮ್ಮೆ ಆಕರ್ಷಿಸುವುದೂ ಇಲ್ಲ, ವಿಕರ್ಷಿಸುವುದೂ ಇಲ್ಲ. ಎಸ್, ಎಕ್ಸಾಕ್ಟ್ಲಿ ಇದಕ್ಕೆ ಸರಿಯಾದ ಉತ್ತರ ಒಂದು ಕಾಂತದ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ. ಓಕೆ, ಮುಂದಿನ ಒಂದು 5ನೆಯ ಒಂದು ಪ್ರಶ್ನೆ. ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ಹೇಳಿಕೆಗಳಿವೆ, ಅದರಲ್ಲಿ ತಪ್ಪಾದ ಹೇಳಿಕೆಯನ್ನ ನೀವು ಗುರುತು ಮಾಡಬೇಕಾಗಿದೆ. ನೋಡಿ, ಹೇಳಿಕೆಗಳು ಹೀಗಿವೆ ನೋಡಿಲಿ. ಕಾಂತದ ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಆಕರ್ಷಣೆಯ ಬಲವು ಧ್ರುವ ಪ್ರದೇಶಗಳಿಗೆ ಹೆಚ್ಚಾಗಿರ್ತದೆ. 3ನೇದು, ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿಶ್ಚಲವಾಗುತ್ತದೆ. ಕಾಂತವು ಕಾಂತೀಯ ವಸ್ತುಗಳನ್ನ ಆಕರ್ಷಿಸುತ್ತದೆ. ಸೊ ಸರಿಯಾದಂಥ ಹೇಳಿಕೆಗಳು 3 ಇವೆ. ಒಂದು ಹೇಳಿಕೆ ಅದು ತಪ್ಪಿದೆ, ನೀವು ಆಗಲೇ ಐಡೆಂಟಿಫೈ ಮಾಡಿದಿರಿ. 3ನೇ ಹೇಳಿಕೆ ತಪ್ಪಾಗಿದೆ. ಎಸ್, ಕಾಂತದ ವಿಜಾತಿ ಧ್ರುವಗಳು ಅವು ಆಕರ್ಷಿಸ್ತವೆ ಒಂದಕ್ಕೊಂದು. ಆಕರ್ಷಣೆಯ ಬಲ ಇದೆ, ಅದು ಧ್ರುವ ಪ್ರದೇಶದಲ್ಲಿ ಜಾಸ್ತಿ ಇರ್ತದೆ. ಎಸ್, ಎಕ್ಸಾಕ್ಟ್ಲಿ ಧ್ರುವ ಪ್ರದೇಶದಲ್ಲಿ ಕಾಂತದ ಒಂದು ಆಕರ್ಷಣೆ ಜಾಸ್ತಿ ಇರ್ತದೆ ಅದು. ಅದೇ ರೀತಿಯಾಗಿ 4ನೇ ಹೇಳಿಕೆ ನೋಡಿ, ಕಾಂತವು ಕಾಂತೀಯ ವಸ್ತುಗಳನ್ನ ಆಕರ್ಷಿಸ್ತದ. ಎಸ್, ಎಕ್ಸಾಕ್ಟ್ಲಿ ಕಾಂತೀಯ ವಸ್ತುಗಳು ಏನಿದಾವಲ್ಲ, ಆ ಕಾಂತೀಯ ವಸ್ತುಗಳನ್ನ ಆಕರ್ಷಣೆ ಹಿಡಿದಿಟ್ಟುಕೊಳ್ತದ. ಹಾಗಾಗಿ ಈ 3 ಹೇಳಿಕೆಗಳು ಸರಿಯಾದ್ರೆ 3ನೇ ಹೇಳಿಕೆ ತಪ್ಪಾಗ್ತದೆ. ಸೊ ನಂತರ 6ನೇ ಪ್ರಶ್ನೆ ನೋಡಿಲಿ. ಕಾಂತೀಯ ಬಲ ರೇಖೆಗಳ ಒಂದಕ್ಕೊಂದು, ಕಾಂತೀಯ ಬಲ ರೇಖೆಗಳು ಒಂದಕ್ಕೊಂದು ಡ್ಯಾಶ್ ಛೇದಿಸುತ್ತವೆ, ಛೇದಿಸುವುದಿಲ್ಲ, ಅರ್ಧಿಸುತ್ತವೆ, ಅತಿಕ್ರಮಿಸುತ್ತವೆ. ಯಾವುದಾದ್ರೆ ಸರಿಯಾದ ಉತ್ತರ? ಎಸ್, ಎಕ್ಸಾಕ್ಟ್ಲಿ ಛೇದಿಸುವುದಿಲ್ಲ.
ಯಾವುದೇ ಒಂದು ಏನು ಕಾಂತೀಯ ಬಲ ರೇಖೆಗಳಿವೆ ಅವು ಒಂದಕ್ಕೊಂದು ಛೇದಿಸೋದಿಲ್ಲ. 7ನೇ ಒಂದು ಪ್ರಶ್ನೆ ಗಮನಿಸಿ. ವಿದ್ಯುತ್ ಕಾಂತವು ಒಂದು ಡ್ಯಾಶ್ ಕಾಂತವಾಗಿದೆ. ವಿದ್ಯುತ್ ಕಾಂತ ಏನಿದೆಯಲ್ಲ ಅದು ಶಾಶ್ವತ ಕಾಂತನ, ದುರ್ಬಲ ಕಾಂತನ, ತಾತ್ಕಾಲಿಕ ಕಾಂತನ, ಸ್ವಾಭಾವಿಕ ಕಾಂತನ? ಸರಿಯಾದಂತ ಉತ್ತರ ತಾತ್ಕಾಲಿಕ ಕಾಂತ. ಆಮೇಲೆ ಪ್ರಶ್ನೆಯನ್ನ ಗಮನಿಸಿರಿ. ಕಾಂತೀಯ ಬಲ ರೇಖೆಗಳ ಸಾಂದ್ರತೆಯು ಮತ್ತು ಕಾಂತಕ್ಷೇತ್ರದ ಬಲವು ಒಂದಕ್ಕೊಂದು ಡ್ಯಾಶ್ ನೇರ ಅನುಪಾತದಲ್ಲಿರುತ್ತವೆ, ವಿಲೋಮ ಅನುಪಾತದಲ್ಲಿರುತ್ತವೆ, ಸಂಬಂಧ ಹೊಂದಿರುವುದಿಲ್ಲ. ಸಾಂದ್ರತೆ ಹೆಚ್ಚಿದಂತೆ ಕಾಂತಕ್ಷೇತ್ರ ಕಡಿಮೆ ಆಗ್ತದೆ. ಹಾಗಿದ್ರೆ ಕಾಂತಕ್ಷೇತ್ರದ ಬಲ ಒಂದಕ್ಕೊಂದು ನೇರ ಅನುಪಾತದಲ್ಲಿರುತ್ತದೆ. ಸರಿಯಾದಂತ ಉತ್ತರ ಆಗ್ತದೆ. ಅವು ಯಾವಾಗಲೂ ಕೂಡ ನೇರ ಅನುಪಾತದಲ್ಲೇ ಇರ್ತವೆ. 9ನೇ ಪ್ರಶ್ನೆ ಈಗ. ಅತಿ ಚಿಕ್ಕ ಅಥವಾ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಂಡಲದಲ್ಲಿ ಅಳೆಯುವ ಸಾಧನವೇ ಯಾವುದು? ಹಾಗಿದ್ರೆ ಯಾವುದು ಮಂಡಲದಲ್ಲಿ ಅಳೆಯತಕ್ಕಂಥ ಸಾಧನವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅಮ್ಮೀಟರ್, ಗೆಲ್ವನೋಮೀಟರ್, ವೋಲ್ಟಾಮೀಟರ್, ಓಮ್ ಮೀಟರ್. ಎಸ್, ಎಕ್ಸಾಕ್ಟ್ಲಿ. ಆ ಒಂದು ವಿದ್ಯುತ್ ಪ್ರವಾಹವನ್ನ ಮಂಡಲದಲ್ಲಿ ಅಳ್ತಕ್ಕಂಥ ಒಂದು ಸಾಧನವನ್ನ ನಾವು ಗೆಲ್ವನೋಮೀಟರ್ ಅಂತೇಳಿ ಕರಿತಾ ಹೋಗ್ತೇವೆ. ಸೊ 10ನೇ ನೋಡಿಲಿ. ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಮೇಲೆ ಪ್ರಭಾವವಿರುವ ಅಂಶಗಳು ಯಾವುವು ಅಂತಕ್ಕಂಥದ್ದು. ಸೊ ಇಲ್ಲಿ ಆಯ್ಕೆ ಸುರುಳಿಯ ಸುತ್ತು ಮತ್ತು ಕಾಂತಕ್ಷೇತ್ರದ ಬದಲಾವಣೆಯ ದರದ ಮೇಲೆ. ಸುರುಳಿಯ ಸುತ್ತುಗಳ ಮೇಲೆ ಮಾತ್ರ, ಕಾಂತಕ್ಷೇತ್ರದ ಬದಲಾವಣೆಯ ದರದ ಮೇಲೆ ಮಾತ್ರ. ಸುರುಳಿಯ ಸುತ್ತಾಗಲಿ ಕಾಂತಕ್ಷೇತ್ರದ ಬದಲಾವಣೆ ದರ ಆಗಲಿ ಪ್ರೇರಿತ ವಿದ್ಯುತ್ ಮೇಲೆ ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ. ಸೊ ಸರಿಯಾದಂತ ಆಯ್ಕೆ ಎಸ್, 1ನೇದು ಸುರುಳಿಯ ಸುತ್ತುಗಳು ಮತ್ತು ಕಾಂತಕ್ಷೇತ್ರದ ಬದಲಾವಣೆ ದರಗಳ ಮೇಲೆ ಅದು ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳಾಗಿವೆ. ಸೊ 11ನೇದು ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತ ಉಂಟಾಗುವ ಕಾಂತಕ್ಷೇತ್ರವು ಡ್ಯಾಶ್ ಆಕಾರದಲ್ಲಿ ಇರುತ್ತದೆ. ಯಾವ ಆಕಾರದಲ್ಲಿ? ಬಹುಕೇಂದ್ರೀಯ ವೃತ್ತಗಳು, ಸರ್ವಸಮಾನ ವೃತ್ತಗಳು, ಏಕಕೇಂದ್ರೀಯ ವೃತ್ತಗಳು, ಸರ್ವಸಮವಲ್ಲದ ವೃತ್ತಗಳು. ಸರಿಯಾದಂತ ಉತ್ತರ ಏಕಕೇಂದ್ರೀಯ ವೃತ್ತಗಳು ಸರಿಯಾದಂತ ಆಯ್ಕೆ ಆಗುತ್ತೆ. ಓಕೆ, ಈಗ 12ನೇ ಪ್ರಶ್ನೆ ಗಮನಿಸಿ. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತ ಉಂಟಾಗುವ ಕಾಂತಕ್ಷೇತ್ರವನ್ನ ಸೂಚಿಸುವ ಬೆರಳು. ಯಾವ ಬೆರಳು ಆ ನೇರವಾಗಿರ್ತಕ್ಕಂಥ ಏನು ಉಂಟಾಗಿರುವಂಥ ಕಾಂತಕ್ಷೇತ್ರ ಇದೆ ಅದನ್ನ ಸೂಚಿಸ್ತದೆ ಅಂತ? ಎಡಗೈ ಹೆಬ್ಬೆರಳು, ಎಡಗೈ 4 ಬೆರಳುಗಳು, ಬಲಗೈನ ಹೆಬ್ಬೆರಳು, ಬಲಗೈನ 4 ಬೆರಳುಗಳು. ಸೊ ಯಾವ ಬೆರಳುಗಳು ವಿದ್ಯುತ್ ಪ್ರವಹಿಸುತ್ತಿರುವಂತಹ ಒಂದು ನೇರ ವಾಹಕದ ಸುತ್ತ ಉಂಟಾಗಿರುವಂತಹ ಕಾಂತಕ್ಷೇತ್ರವನ್ನ ಸೂಚಿಸ್ತವೆ ಅಂದ್ರೆ ಸರಿಯಾದ ಉತ್ತರ ಬಲಗೈನ 4 ಬೆರಳುಗಳು ಸರಿಯಾದಂತ ಉತ್ತರ. 13ನೇ ಪ್ರಶ್ನೆ. ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆಯ ದರಕ್ಕೆ ಏನಾಗಿರ್ತವೆ? ವಿಲೋಮ ಅನುಪಾತದಲ್ಲಿರ್ತವ, ನೇರ ಅನುಪಾತದಲ್ಲಿರ್ತವೆ, ಸ್ಥಿರವಾಗಿರುತ್ತದೆ, ಸಂಬಂಧಿಸಿಲ್ಲ. ಸೊ ಸರಿಯಾದಂತ ಉತ್ತರ ಆಯ್ಕೆ ಬಿ ಆಗ್ತದೆ. ಇಲ್ಲಿ ಯಾವಾಗಲೂ ಕೂಡ ಕಾಂತಕ್ಷೇತ್ರದ ಬದಲಾವಣೆಯ ದರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಓಕೆ, 14ನೇ ಪ್ರಶ್ನೆ. ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವು ಸುರುಳಿಯ ಸುತ್ತುಗಳು ಹೆಚ್ಚಾದಂತೆ ಏನಾಗ್ತದ? ಅವು ಕೂಡ ಹೆಚ್ಚಾಗ್ತವೆ, ಇಲ್ಲ ಕಡಿಮೆ ಆಗ್ತವೆ, 0 ಆಗ್ತವೆ, ಸ್ಥಿರವಾಗ್ತದೆ. ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಏನಾಗ್ತದೆ? ಆ ಸುರುಳಿಯ ಸುತ್ತಗಳು ಹೆಚ್ಚಾದಂತೆ ಅವು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಸರಿಯಾದಂತ ಉತ್ತರ ಆಯ್ಕೆ ಎ. 15ನೇದು. ವಿದ್ಯುತ್ ಜನಕವು ಈ ಸಾಧನವಾಗಿದೆ. ವಿದ್ಯುತ್ ಜನಕ ಯಾವ ಸಾಧನ? ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ, ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನನ, ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ, ಶಾಖ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಹಾಗಿದ್ರೆ ವಿದ್ಯುತ್ ಜನಕ ಏನಂದ್ರೆ ಆಯ್ಕೆ ಬಿ, ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನ ನಾವು ವಿದ್ಯುತ್ ಜನಕ ಆ ಸಾಧನವಾಗಿದೆ. ಸೊ 16ನೇ ಪ್ರಶ್ನೆ ನೋಡಿ. ಫ್ಲೇಮಿಂಗ್ನ ಬಲಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರವನ್ನು ಸೂಚಿಸುವ ಬೆರಳು ಯಾವುದು ಆಗಿದ್ರೆ? ಸೊ ಅವಾಗಲೂ ಒಂದು ನೋಡಿದ್ರೆ ಇಲ್ಲಿ ನೋಡಿ, ತೋರು ಬೆರಳು, ಮಧ್ಯದ ಬೆರಳು, ಹೆಬ್ಬೆರಳು, ಕಿರು ಬೆರಳು. ಸೊ ಇದರಲ್ಲಿ ಯಾವ ಬೆರಳು ಫ್ಲೇಮಿಂಗ್ನ ಬಲಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರವನ್ನು ಸೂಚಿಸ್ತದೆ ಅಂದ್ರೆ ತೋರು ಬೆರಳು. ಏನು ನಾವು ತೋರು ಬೆರಳಿದೆ, ಈ ತೋರು ಬೆರಳು ಆ ಒಂದು ಕಾಂತಕ್ಷೇತ್ರವನ್ನು ಸೂಚಿಸುವಂಥದ್ದು. ಸೊ ನೆಕ್ಸ್ಟ್ 17ನೇ ಪ್ರಶ್ನೆ. ಅದಕ್ಕೆ ಸಂಬಂಧಿಸಿರುವಂತೆ ಮತ್ತೊಂದಿದೆ ನೋಡ್ರಿ. ಫ್ಲೇಮಿಂಗ್ನ ಬಲಗೈ ನಿಯಮದ ಪ್ರಕಾರ ವಾಹಕದ ನೇರವನ್ನ ಸೂಚಿಸತಕ್ಕಂಥ ಬೆರಳು ಯಾವುದಾಗಿದ್ರೆ? ವಾಹಕದ ನೇರವನ್ನ ಸೂಚಿಸುವ ಬೆರಳು ಯಾವುದು? ತೋರು ಬೆರಳು, ಮಧ್ಯದ ಬೆರಳು, ಹೆಬ್ಬೆರಳು, ಕಿರು ಬೆರಳು. ಎಸ್, ಎಕ್ಸಾಕ್ಟ್ಲಿ ಇಲ್ಲಿ
ವಾಹಕದ ನೇರವನ್ನ ನಾವು ಹೆಬ್ಬೆರಳಿನಿಂದ ಗುರುತಿಸ್ತೇವೆ. ಈ ಹೆಬ್ಬೆರಳು ಏನಿದೆಯಲ್ಲ ಇದು ವಾಹಕದ ನೇರವನ್ನ ಸೂಚಿಸ್ತದೆ. ಯಾವುದರ ಪ್ರಕಾರ? ಫ್ಲೇಮಿಂಗ್ನ ಬಲಗೈ ನಿಯಮದ ಪ್ರಕಾರ. ಮತ್ತೊಂದು ಅದೇ ಪ್ರಶ್ನೆ ಇದೆ. ಫ್ಲೇಮಿಂಗ್ನ ಬಲಗೈ ನಿಯಮದ ಪ್ರಕಾರ ಪ್ರೇರಿತ ವಿದ್ಯುತ್ ಪ್ರವಾಹದ ನೇರವನ್ನ ಸೂಚಿಸ್ತಕ್ಕಂಥದ್ದು ಆಗಿದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹದ ನೇರವನ್ನ ಸೂಚಿಸ್ತಕ್ಕಂಥ ಬೆರಳು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮಧ್ಯದ ಬೆರಳು. ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ಒಂದು ನೇರವನ್ನು ಸೂಚಿಸ್ತದೆ. ಅದೇ ರೀತಿಯಾಗಿ ಈ ವಾಹಕದ ನೇರವನ್ನು ಸೂಚಿಸ್ತಕ್ಕಂಥದ್ದು ಹೆಬ್ಬೆರಳು. ಫ್ಲೇಮಿಂಗ್ನ ಬಲಗೈ ನಿಯಮದ ಪ್ರಕಾರ ಈ ಒಂದು ಕಾಂತ ಕ್ಷೇತ್ರವನ್ನು ಸೂಚಿಸ್ತಕ್ಕಂಥದ್ದು ನಿಮಗೆ ಗೊತ್ತಾಯ್ತು, ತೋರು ಬೆರಳು. ಸೊ ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಳಿ. ಮುಂದೇದು 19. ವಿದ್ಯುತ್ ಮೋಟಾರ್ನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ಯಾಂತ್ರಿಕ ಬಲ ಏನಾಗ್ತದೆ? 0 ಆಗುತ್ತೆ, ಸ್ಥಿರವಾಗಿರುತ್ತೆ, ಕನಿಷ್ಠವಾಗುತ್ತೆ, ಗರಿಷ್ಠವಾಗುತ್ತೆ. ಎಸ್, ಎಕ್ಸಾಕ್ಟ್ಲಿ, ಯಾವಾಗಲೂ ಕೂಡ ಅದು ಗರಿಷ್ಠವಾಗ್ತಾ ಹೋಗ್ತದೆ. ಸರಿಯಾದ ಉತ್ತರ ಯಾಂತ್ರಿಕ ಬಲ ಗರಿಷ್ಠ ಆಗುತ್ತೆ. 20. ಫ್ಲೇಮಿಂಗ್ನ ಎಡಗೈ ನಿಯಮದ ಪ್ರಕಾರ ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲವನ್ನ ಸೂಚಿಸುವ ಬೆರಳು ಯಾವುದಾಗಿದ್ರೆ? ಇದು ಸರಿಯಾದಂಥ ಉತ್ತರ ಹೆಬ್ಬೆರಳು. ಇವನ್ನ ಸರಿಯಾಗಿ ನೀವು ಅಧ್ಯಯನ ಮಾಡಬೇಕಾಗ್ತದೆ. ಬಲಗೈ ನಿಯಮದ ಪ್ರಕಾರ ಯಾವ ಬೆರಳು ಏನನ್ನ ಸೂಚಿಸ್ತವೆ, ಎಡಗೈ ನಿಯಮದ ಪ್ರಕಾರ ಯಾವ ಬೆರಳು ಏನನ್ನ ಸೂಚಿಸ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಿ. ಫ್ಲೇಮಿಂಗನ ಎಡಗೈ ನಿಯಮದ ಪ್ರಕಾರ ವಾಹಕದ ಪ್ರಯೋಗವಾಗುವಂತಹ ಯಾಂತ್ರಿಕ ಬಲವನ್ನ ಸೂಚಿಸ್ತಕ್ಕಂಥದ್ದು ಹೆಬ್ಬೆರಳು. ಯಾವುದು? ಹೆಬ್ಬೆರಳು. ವಾಹಕದ ಮೇಲೆ ಪ್ರಯೋಗವಾಗುವಂತ ಯಾಂತ್ರಿಕ ಬಲವನ್ನ. 21ನೇ ಪ್ರಶ್ನೆ. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ವಿದ್ಯುತ್ ಜನಕ, ವಿದ್ಯುತ್ ಮೋಟಾರ್, ವಿದ್ಯುತ್ ಕೋಶ, ವಿದ್ಯುತ್ ಬ್ಯಾಟರಿ. ಎಸ್, ಎಕ್ಸಾಕ್ಟ್ಲಿ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು ವಿದ್ಯುತ್ ಮೋಟಾರ್ ಆಗಿದೆ. ವಿದ್ಯುತ್ ಮೋಟಾರ್ ಅನ್ನ ಹೊಂದಿರುವ ಸಾಧನ ಯಾವುದು? ಯಾವುದು ವಿದ್ಯುತ್ ಮೋಟಾರ್ ಅನ್ನ ಹೊಂದಿದೆ? ವಿದ್ಯುತ್ ಫ್ಯಾನ್ ಹೊಂದೈತೆ, ವಾಷಿಂಗ್ ಮಿಷಿನ್ ನಲ್ಲಿ ಇದೆನಾ, ಮಿಕ್ಸಿಯಲ್ಲಿ ಇದೆನಾ, ಜನರೇಟರ್ ಅಲ್ಲಿ ಇದೆನಾ? ಯಾವುದರಲ್ಲಿ ವಿದ್ಯುತ್ ಮೋಟರ್ ಇದೆ ಅಂದ್ರೆ ಜನರೇಟರ್ ಏನಿದೆಯಲ್ಲ ಇದರಲ್ಲಿ ವಿದ್ಯುತ್ ಮೋಟರ್ ಇರುತ್ತೆ. 23ನೇ ಪ್ರಶ್ನೆ. ಫ್ಲೇಮಿಂಗ್ನ ಎಡಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರದ ನೇರವನ್ನು ಸೂಚಿಸುವಂತ ಬೆರಳು ಯಾವುದಾಗಿದ್ರೆ? ಆಗಲೇ ಎಲ್ಲವೂ ಬಲಗೈ ನಿಯಮದ ನೋಡಿದ್ರಿ. ಈಗ ಎಡಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರದ ನೇರವನ್ನು ಸೂಚಿಸುವಂತ ಬೆರಳು ತೋರು ಬೆರಳಾಗಿದೆ. ಅದೇ ಮತ್ತೊಂದು ಪ್ರಶ್ನೆ. ಈತನ ಎಡಗೈ ನಿಯಮ ಪ್ರಕಾರ ಏನೈತಲ್ಲ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಯಾವ ಬೆರಳು ಸೂಚಿಸ್ತದೆ ಅಂತ ಮುಂದಿನ ಪ್ರಶ್ನೆ ಇದೆ. ಫ್ಲೇಮಿಂಗ್ನ ಎಡಗೈ ನಿಯಮದ ಪ್ರಕಾರ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುವಂತ ಬೆರಳು ಮಧ್ಯದ ಬೆರಳಾಗಿದೆ. ಸೊ ಇವೆಲ್ಲವುಗಳನ್ನು ಕೂಡ ಒಂದು ವಿಡಿಯೋ ನೋಡ್ತಾನೆ ಒಂದು ಪಟ್ಟಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ನೀವು ಎರಡನ್ನು ಬರ್ಕೊಳ್ತಾ ಹೋದ್ರೆ ನಿಮಗೆ ಸರಿಯಾದಂಥ ಒಂದು ಓದಿಗೆ ಅನುಕೂಲ ಆಗುತ್ತೆ. ಓಕೆ, ಇಷ್ಟೊತ್ತು ನಾವೇನು ನೋಡಿದ್ವಿ? ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನ ನೋಡಿದ್ವಿ. ಈಗ ಮುಂದಿನದಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶಕ್ತಿ ಆಗ್ತದೆ. ಸೊ ನೋಡೋಣ, ಹಾಗಿದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಶಕ್ತಿ. ಕೆಲಸ ಮಾಡುವ ಸಾಮರ್ಥ್ಯವೇ ಏನಾಗಿದೆ? ಆಯ್ಕೆ 2 ಶಕ್ತಿ. ಕೆಲಸ ಮಾಡುವ ಸಾಮರ್ಥ್ಯವನ್ನ ನಾವು ಶಕ್ತಿ ಅಂತ ಕರಿತೀವಿ. ಎರಡನೇದು, ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದಾಗಿದ್ರೆ? ವ್ಯಾಟ್, ಮೀಟರ್ ಅಥವಾ ಸೆಂಟಿಮೀಟರ್, ಮೀಟರ್, ಸೆಂಟಿಮೀಟರ್. 4ನೇ ಆಯ್ಕೆ ಜೌಲ್. ಯಾವ್ದಾಗಿದ್ರೆ? ಎಸ್, ಎಕ್ಸಾಕ್ಟ್ಲಿ, ಜೌಲ್. ಶಕ್ತಿಯ ಒಂದು ಅಂತಾರಾಷ್ಟ್ರೀಯ ಏಕಮಾನ ಜೌಲ್ ಆಗಿದೆ. 3ನೇದು, ಒಂದು ವಸ್ತುವಿನಲ್ಲಿ ಉಂಟಾದ ಪ್ರಚನ್ನ ಶಕ್ತಿಯನ್ನ ಅಳೆಯಲು ಬಳಸುವ ಸೂತ್ರ ಯಾವುದು? ಒಂದು ವಸ್ತುವಿನಲ್ಲಿ ಉಂಟಾದ ಪ್ರಚನ್ನ ಶಕ್ತಿಯನ್ನ ಅಳತೆ ಮಾಡ್ತಕ್ಕಂಥ ಒಂದು ಸೂತ್ರ ಯಾವುದು ಅಂದ್ರೆ ಆಯ್ಕೆ 3 ಇದೆ ನೋಡಿಲಿ, mgh. ಇದನ್ನ ನಾವು ಈ ಸೂತ್ರವನ್ನ ಇಟ್ಕೊಂಡು ಆ ಒಂದು ಶಕ್ತಿಯನ್ನ ಅಳತೆ ಮಾಡ್ತೀವಿ. ಓಕೆ, 4ನೇದು, ಒಂದು ವಸ್ತುವಿನಲ್ಲಿ ಉಂಟಾದ ಚಲನೆಯ ಶಕ್ತಿಯನ್ನ ಅಳೆಯಲು ಬಳಸುವ ಸೂತ್ರ ಯಾವ್ದಾಗಿದ್ರೆ? ಒಂದು ವಸ್ತುವಿನಲ್ಲಿ ಉಂಟಾದ ಚಲನಾ ಶಕ್ತಿಯನ್ನ ಅಳತೆ ಮಾಡ್ತಕ್ಕಂಥ ಒಂದು ಸೂತ್ರ ಆಯ್ಕೆ 2 1/2 mv². 1/2 mv² ಅನ್ನುವಂಥ ಸೂತ್ರವನ್ನು ಇಟ್ಕೊಂಡು ನಾವು ಅದನ್ನ ಅಳತೆ ಮಾಡ್ತೇವೆ. ಓಕೆ, ಮುಂದಿನ ಒಂದು 5ನೇ ಪ್ರಶ್ನೆ. ಒಂದು ವಸ್ತುವಿನ ದ್ರವ್ಯರಾಶಿ 5 kg ಇದ್ದು ಈ ವಸ್ತುವನ್ನು 10 ಮೀಟರ್ ಎತ್ತರಕ್ಕೆ ಎಸೆದಾಗ ಈ ವಸ್ತುವಿನಲ್ಲಿ ಉಂಟಾಗುವ ಪ್ರಚನ್ನ ಶಕ್ತಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಗಮನಿಸಿ. ಒಂದು ವಸ್ತು ಇದೆ ಅಂತೆ, ಅದು 5 kg ತೂಕ ಇದೆ ಅಂತೆ. ಅದನ್ನ 10 ಮೀಟರ್ ದೂರದಿಂದ ಎಸೆದಾಗ ಅದರಲ್ಲಿ ಉಂಟಾಗ್ತಕ್ಕಂಥ ಪ್ರಚನ್ನ ಶಕ್ತಿ ಎಷ್ಟು ಅನ್ನುವಂಥ ಪ್ರಶ್ನೆ ಇಲ್ಲಿದೆ. ಇದಕ್ಕೆ ನೋಡಿಲಿ ಆಯ್ಕೆಗಳು 8 ಜೌಲ್, 9 ಜೌಲ್, 10 ಜೌಲ್, 11 ಜೌಲ್. ಎಷ್ಟಿದಾಗಿದ್ರೆ ಇದರಲ್ಲಿ ಸರಿಯಾದಂಥ ಉತ್ತರ 9. ಎಸ್, ಎಕ್ಸಾಕ್ಟ್ಲಿ, ಆಯ್ಕೆ 2.
ಮುಂದಿನ ಪ್ರಶ್ನೆ 7ನೇದು. ಸೌರಶಕ್ತಿಯನ್ನ ನೇರವಾಗಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದಪ್ಪ? ಆ ಸಾಧನವನ್ನ ಏನಂತ ಕರಿತೀವಿ ನಾವು? ಯಾವುದು ಆ ಶಕ್ತಿಯನ್ನ ಪರಿವರ್ತಿಸುತ್ತೆ? ಸೌರವಲಯ, ಸೌರಕೋಶವ, ಸೌರ ಜಲತಾಪಕ, ಸೌರಮಾಪಕ. ಯಾವುದು ನೇರವಾಗಿ ಆ ಒಂದು ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತದೆ ಅಂದ್ರೆ ಸೌರಕೋಶ ಇದೆಯಲ್ಲ, ಆ ಸೌರಕೋಶ ವಿದ್ಯುತ್ ಶಕ್ತಿ ಅನ್ನಾಗಿ ಮಾರ್ಪಡಿಸ್ತದ ಸೌರಶಕ್ತಿಯನ್ನ. 8ನೇ ಪ್ರಶ್ನೆ ನೋಡಿ, ಇಲ್ಲಿ ಗಮನಿಸಿ, ಬಹಳ ಚೆನ್ನಾಗಿದೆ. ಒಂದು ಸೌರಕೋಶವು ಡ್ಯಾಶ್ ವೋಲ್ಟೇಜ್ ಮತ್ತು ಡ್ಯಾಶ್ ಸಾಮರ್ಥ್ಯ ಇರುತ್ತದೆ. ಒಂದು ಸೌರಕೋಶ ಎಷ್ಟು ವೋಲ್ಟೇಜ್ ಮತ್ತು ಎಷ್ಟು ಸಾಮರ್ಥ್ಯವನ್ನ ಹೊಂದಿರ್ತದ ನೋಡಿ. ಆಯ್ಕೆ 1ರಲ್ಲಿ 0.5 ವಾಲ್ಟೇಜ್, 0.9 ಸಾಮರ್ಥ್ಯ ಇದೆ ಅಂತ ಇದೆ. 0.7 ಸಾಮರ್ಥ್ಯ ಇದೆ ಅಂತ ಇದೆ. 0.5 ವೋಲ್ಟೇಜು 0.7 ಸಾಮರ್ಥ್ಯವನ್ನು ಹೊಂದಿರ್ತದೆ ಅಂತ 3ನೇ ಆಯ್ಕೆ ಇದೆ. 0.9 ವೋಲ್ಟೇಜ್ ಇದ್ರೆ 0.5 ಸಾಮರ್ಥ್ಯ ಇರ್ತದೆ ಅಂತ 4ನೇ ಆಯ್ಕೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಆಯ್ಕೆ 3, 0.5 ವೋಲ್ಟೇಜ್ ಅನ್ನು ಹೊಂದಿದ್ರೆ 0.7 ಅದರಲ್ಲಿ ಸಾಮರ್ಥ್ಯ ಇರ್ತದೆ ಅನ್ನುವಂಥದ್ದು. ಓಕೆ, 9ನೇ ಪ್ರಶ್ನೆಯನ್ನ ಗಮನಿಸ್ರಿ. ಭೂಮಿಯ ಶಾಖವನ್ನ ಬಳಸಿಕೊಂಡು ವಿದ್ಯುತ್ ಉತ್ಪತ್ತಿ ಮಾಡುವುದನ್ನ ಡ್ಯಾಶ್ ಎನ್ನುತ್ತೇವೆ. ಭೂಮಿಯ ಶಾಖವನ್ನ ಬಳಸ್ಕೊಂಡು ವಿದ್ಯುತ್ ಅನ್ನ ಉತ್ಪತ್ತಿ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಭೂಗರ್ಭ ಉಷ್ಣ ಸ್ಥಾವರ ಅಂತೇಳಿ ಕರಿತಾ ಹೋಗ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಭೂಗರ್ಭ ಉಷ್ಣ ಸ್ಥಾವರ. ಓಕೆ, 10ನೇ ಪ್ರಶ್ನೆ. 2 ಹಗುರ ಬೀಜಗಳು ಸಮ್ಮಿಲನ ಹೊಂದಿ ಒಂದು ಭಾರವಾದ ಬೀಜ ಮತ್ತು ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗೆ ನಾವು ಏನಂತ ಕರಿತೇವೆ? ಬೈಜಿಕ ವಿದಳನ, ಬೈಜಿಕ ಸಂಕಲನ, ಬೈಜಿಕ ಸಮ್ಮಿಲನ, ಬೈಜಿಕ ಗುಣಕ. ಯಾವ ಕ್ರಿಯೆ ಇದರಲ್ಲಿ? ಸರಿಯಾದ ಉತ್ತರ ಬೈಜಿಕ ಸಮ್ಮಿಲನ ಕ್ರಿಯೆ ಅಂತೇಳಿ ಕರಿತಾ ಹೋಗ್ತೇವೆ. ಸೊ 1 ಗ್ರಾಂ ಹೈಡ್ರೋಜನ್ ಬೈಜಿಕ ಸಮ್ಮಿಲನ ಹೊಂದಿದಾಗ ಡ್ಯಾಶ್ಗಳಷ್ಟು ಶಕ್ತಿ ಬಿಡುಗಡೆ ಆಗ್ತದೆ. ಸೊ 1 ಗ್ರಾಂ ಹೈಡ್ರೋಜನ್ ಬೈಜಿಕ ಸಮ್ಮಿಲನ ಹೊಂದಿದಾಗ ಡ್ಯಾಶ್ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ? ಸರಿಯಾದಂತ ಉತ್ತರ 6 × 1011 ಜೌಲ್. 6 × 1011 ಜೌಲ್ ಶಕ್ತಿ ಇಲ್ಲಿ ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ದು. 12ನೇ ಪ್ರಶ್ನೆ. ಸೌರ ಕಿರಣದ 3ನೇ ಒಂದು ಭಾಗವು ಡ್ಯಾಶ್ ವಿಕಿರಣದಿಂದ ಕೂಡಿದೆ. ಯಾವ ವಿಕಿರಣ? ನೇರಳಾತೀತ, ಗಾಮಾ ಕಿರಣ, ದುಗ್ಗೋಚರ ಕಿರಣ, ಅವಗೆಂಪು ಕಿರಣ. ಎಸ್, ಎಕ್ಸಾಕ್ಟ್ಲಿ ಇಲ್ಲಿ ಸೌರ ಕಿರಣದ 3ನೇ ಒಂದು ಭಾಗ ಅವಗೆಂಪು ಕಿರಣಗಳನ್ನ ಅದು ಒಳಗೊಂಡಿದೆ. ಸೊ ಮುಂದಿನ ಒಂದು 13ನೇ ಪ್ರಶ್ನೆ ನೋಡಿಲಿ. ಸೌರ ಅಡಿಗೆ ಒಲೆಯಲ್ಲಿ ಪೆಟ್ಟಿಗೆಯ ಒಳಮೈಗೆ ಮತ್ತು ಪಾತ್ರೆಯ ಹೊರಭಾಗಕ್ಕೆ ಬಳಿದಿರುವ ಬಣ್ಣ ಯಾವುದು? ವೆರಿ ಈಸಿ ಪ್ರಶ್ನೆ. ಇದಕ್ಕೆ ಸರಿಯಾದಂತ ಉತ್ತರ ಕಪ್ಪಾಗಿರ್ತದ ಅಲ್ವಾ? ಕಪ್ಪು ಬಣ್ಣ ಆ ಒಂದು ಶಾಖವನ್ನ ಹೀರಿಕೊಳ್ಳುತ್ತೆ ಅನ್ನುವಂಥದ್ದು ಅದಕ್ಕೆ ಸರಿಯಾದಂತ ಕಾರಣ. ಹಾಗಾಗಿ ಅದಕ್ಕೆ ಕೆಂಪು, ಬಿಳಿ, ಹಸಿರನ್ನ ಬಳಿಯಲ್ಲ, ಕಪ್ಪು ಬಣ್ಣವನ್ನ ಅದಕ್ಕೆ ಹಚ್ಚಿರ್ತಾರೆ. 14ನೇ ಪ್ರಶ್ನೆ. ಸೌರ ಅಡಿಗೆ ಒಲೆಯಲ್ಲಿ ಪೆಟ್ಟಿಗೆಯಿಂದ ಶಾಖ ಹೊರ ಹೋಗುವುದನ್ನು ತಪ್ಪಿಸಲು ಡ್ಯಾಶ್ ಅಳವಡಿಸಿರ್ತಾರೆ. ಆ ಒಂದು ಶಾಖ ಹೊರ ಹೋಗ್ಬಾರ್ದಪ್ಪ ಅನ್ನೋದಾದ್ರೆ ಅಲ್ಲಿ ಏನ್ ಅಳವಡಿಸಿದ್ದಾರೆ? ರಟ್ಟಿನ ಮುಚ್ಚಳ, ಗಾಜಿನ ಮುಚ್ಚಳ, ಪ್ಲಾಸ್ಟಿಕ್ ಮುಚ್ಚಳ, ಮರದ ಮುಚ್ಚಳ. ಗಾಜಿನ ಮುಚ್ಚಳವನ್ನ ಅದರಲ್ಲಿ ಅಳವಡಿಸಿರ್ತಾರೆ. ಸರಿಯಾದ ಉತ್ತರ ಗಾಜಿನ ಮುಚ್ಚಳ. ಮುಂದಿನ ಪ್ರಶ್ನೆ. ಸಾಕಷ್ಟು ವೋಲ್ಟೇಜ್ ಮತ್ತು ಸಾಮರ್ಥ್ಯ ಉತ್ಪಾದಿಸುವ ಸೌರಕೋಶವನ್ನ ಡ್ಯಾಶ್ ಜೋಡಿಸಿರುತ್ತಾರೆ. ಹೆಂಗ್ ಜೋಡಿಸಿರ್ತಾರೆ? ಸರಣಿಯಲ್ಲಿನ, ಸಮಾಂತರದಲ್ಲಿನ, ಲಂಬವಾಗಿನ, ಒತ್ತೊತ್ತಾಗಿನ. ಹೇಗೆ ಜೋಡಿಸ್ತಾರೆ ಅಂದ್ರೆ ಸರಣಿಯಾಗಿ ಆ ಸೌರಕೋಶವನ್ನ ಜೋಡಿಸಿರುತ್ತಾರೆ. ಸರಿಯಾದ ಉತ್ತರ ಸರಣಿಯಲ್ಲಿ. 16ನೇ ಪ್ರಶ್ನೆ. ಕೃತಕ ಉಪಗ್ರಹಗಳಲ್ಲಿ ಶಕ್ತಿಯ ಮುಖ್ಯ ಆಕಾರ ಯಾವುದು? ಕೃತಕ ಉಪಗ್ರಹಗಳಲ್ಲಿ ಏನನ್ನ ಬಳಸ್ತಾರೆ? ಶಕ್ತಿಯ ಮುಖ್ಯ ಆಕಾರ ಯಾವ್ದು? ಯಾವ್ದ್ರಿಂದ ಶಕ್ತಿ ಪಡ್ಕೊಳ್ತಾರಲ್ಲಿ? ಪವನ ಶಕ್ತಿನ, ಸೌರಶಕ್ತಿನ, ಬೈಜಿಕ ಶಕ್ತಿನ, ಉಷ್ಣ ಶಕ್ತಿನ? ಎಸ್, ಎಕ್ಸಾಕ್ಟ್ಲಿ ಕೃತಕ ಉಪಗ್ರಹಗಳಲ್ಲಿ ಸೌರಶಕ್ತಿನೇ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಸೋರ್ಸ್ ಆಗಿದೆ ಅಲ್ವಾ? ಓಕೆ, ಮುಂದಿನ ಪ್ರಶ್ನೆ 17ನೇದು ಗಮನಿಸ್ರಿ. ಭೂಭಾಗವನ್ನು ಮತ್ತು ಜಲ ಸಂಪತ್ತನ್ನ ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಉಂಟಾದ ಶಕ್ತಿಯನ್ನ ನಾವು ಏನಂತ ಕರಿತೀವಿ? ಸೌರಶಕ್ತಿ, ಪವನ ಶಕ್ತಿ, ಬೈಜಿಕ ಶಕ್ತಿ, ಉಷ್ಣ ಶಕ್ತಿ. ಸರಿಯಾದ ಉತ್ತರ ಪವನ ಶಕ್ತಿ. ಸೊ ಮುಂದಿನ ಪ್ರಶ್ನೆ. ಪವನ ಶಕ್ತಿ ಸ್ಥಾವರಗಳಲ್ಲಿ ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ಜವವು ಡ್ಯಾಶ್ಗಿಂತ ಹೆಚ್ಚಾಗಿರ್ತದೆ. ಗಾಳಿಯ ಜವ ಎಷ್ಟು ಹೆಚ್ಚಿಗೆ ಇರುತ್ತೆ ಅಂತ ಕೇಳಿದಾರೆ. ಸೊ ನೋಡಿ, 12 km/ಗಂಟೆ, 14 km/ಗಂಟೆ, 15 km/ಗಂಟೆ, 16 km/ಗಂಟೆ. ಎಸ್, ಎಕ್ಸಾಕ್ಟ್ಲಿ ಗಾಳಿಯ ಜವ ಏನಿದೆ ಅಲ್ಲ 15 km/ಗಂಟೆಗಿಂತ ಹೆಚ್ಚು. 1 ತಾಸಿಗೆ 15 ಕಿಲೋಮೀಟರ್ ಏನು ಫಾಸ್ಟ್ ಇದೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಇದು ಹೊಂದಿರ್ತದೆ. 19ನೇ ಪ್ರಶ್ನೆ ನೋಡಿ. ಉಷ್ಣತಾಣಗಳಲ್ಲಿ ಭೂಗತವಾದ ನೀರು ಆವಿಯಾಗಿ ಅವುಗಳಿಂದ ವಿದ್ಯುತ್ ಶಕ್ತಿ ತಯಾರಿಸುವ ಸ್ಥಾವರಗಳನ್ನ ನಾವು ಏನಂತ ಕರಿತೀವಿ?
ಎಸ್ ಎಕ್ಸಾಕ್ಟ್ಲಿ ಸರಿಯಾದಂಥ ಉತ್ತರ ಭೂಗರ್ಭ ಉಷ್ಣಶಕ್ತಿ ಸ್ಥಾವರಗಳು. ಉಷ್ಣತಾಣಗಳಲ್ಲಿ ಏನು ನಾವು ಭೂಗತವಾಗಿರ್ತಕ್ಕಂಥ ನೀರು ಆವಿಯಾಗಿ ಅವುಗಳಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತೀವಲ್ಲ, ಅದನ್ನ ಭೂಗರ್ಭ ಉಷ್ಣಶಕ್ತಿ ಸ್ಥಾವರ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ 20ನೇ ನೋಡಿಲಿ. ಉಷ್ಣ ಶಕ್ತಿಯಿಂದ ವಿದ್ಯುತ್ ಪಡೆಯುವ ಕಾರ್ಯ ಮಾಡಬಲ್ಲ ಸ್ಥಾವರಗಳು ಯಾವ ಒಂದು ದೇಶಗಳಲ್ಲಿ ಹೆಚ್ಚಾಗಿವೆ ಅಂದ್ರೆ ನ್ಯೂಜಿಲೆಂಡ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಈ ಉಷ್ಣ ಶಕ್ತಿಯಿಂದ ವಿದ್ಯುತ್ ಅನ್ನ ಪಡೆಯುವಂತ ಕಾರ್ಯ ಅಲ್ಲಿ ಜಾಸ್ತಿ ನಡೀತದೆ. ಎಲ್ಲಿ? ನ್ಯೂಜಿಲೆಂಡ್ ಮತ್ತು ಅಮೆರಿಕ. ಈಗ ನಾವು ಏನು ಇಲ್ಲಿವರೆಗೂ ಶಕ್ತಿ ನೋಡಿದ್ವಲ್ಲ, ಈಗ ನಾವು ಚಲನೆಯ ಮೇಲೆ ಕೇಳಬಹುದಾದಂತಹ ಆ ಒಂದು ಟಾಪಿಕ್ ಅಧ್ಯಯನದ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ನಾವೀಗ ಅಭ್ಯಸಿಸೋಣ. ಸೊ ಬನ್ನಿ, ಆಗಿದ್ರೆ 1ನೇ ಪ್ರಶ್ನೆ, ಕಾಯದ ಚಲನೆಗೆ ಕಾರಣವಾದ ಅಂಶ ಯಾವುದು? ಕಾಯ ಚಲನೆ ಆಗ್ಬೇಕಂದ್ರೆ ಅದಕ್ಕೆ ಮೇನ್ ಬಲ ಬೇಕಾ, ದ್ರವ್ಯರಾಶಿ ಬೇಕಾ, ಕಾಲ ಬೇಕಾ, ಎತ್ತರ? ಎಸ್ ಎಕ್ಸಾಕ್ಟ್ಲಿ ಬಲ. ಕಾಯದ ಚಲನೆಗೆ ಕಾರಣವಾದ ಅಂಶ ಬಲ ಆಗಿದೆ. 2ನೇ ಪ್ರಶ್ನೆ, ಕಾಯವು ಚಲಿಸಿದ ಪಥದ ಅಳತೆ ಡ್ಯಾಶ್. ಚಲಿಸಿದ ದೂರ, ಸ್ಥಾನಪಲ್ಲಟ, ವೇಗ, ಜವ. ಕಾಯವು ಚಲಿಸಿದ ಪಥದ ಅಳತೆ ಏನಿದೆ ಅಲ್ಲ, ಅದು ಚಲಿಸಿದ ದೂರ ಆಗಿರುತ್ತೆ. 3ನೇ ಪ್ರಶ್ನೆ, ಚಿತ್ರದಲ್ಲಿ ಕಾಯವು ಎ ಇಂದ ಸಿಗೆ ಬಿ ಮಾರ್ಗವಾಗಿ ಚಲಿಸಿದೆ. ಎ ಇಂದ ಸಿಗೆ, ಇಲ್ಲಿದೆ ಅಲ್ಲ, ಎ ಇಂದ ಸಿಗೆ ಬಿ ಮಾರ್ಗವಾಗಿ ಚಲಿಸಿದೆ. ಹಿಂಗೋಗಿರ್ತದ, ಹಿಂಗೆ. ಹಾಗಾದ್ರೆ ಕಾಯವು ಚಲಿಸಿದ ದೂರ ಎಷ್ಟು ಅಂತ ಪ್ರಶ್ನೆಯಲ್ಲಿ 3 ಮಾನಗಳು, 5 ಮಾನಗಳು, 4 ಮಾನಗಳು, 7 ಮಾನಗಳು. ಸರಿಯಾದಂಥ ಉತ್ತರ 7 ಮಾನಗಳು. ಯಾಕಂದ್ರೆ ಇಲ್ಲಿ ಬಿಗೆ 3 ಮಾನ, ಸಿಗೆ 4 ಮಾನ. 4 + 3 7 ಮಾನಗಳು. ಸರಿಯಾದಂಥ ಉತ್ತರ ಡಿ. ಮುಂದಿನ 4ನೇ ಪ್ರಶ್ನೆ, ಚಿತ್ರದಲ್ಲಿ ಕಾಯವು ಎ ಇಂದ ಹೊರಟು ಬಿ ಮಾರ್ಗವಾಗಿ ಚಲಿಸಿ ಎ ಬಿಂದುವಿಗೆ ಹಿಂತಿರುಗಿದರೆ ಹಾಗಾದ್ರೆ ಕಾಯದ ಸ್ಥಾನಪಲ್ಲಟ 3 ಮಾನಗಳು, 4 ಮಾನಗಳು, 5 ಮಾನಗಳು, 0 ಮಾನ. ನೋಡಿಲಿ, ಚಿತ್ರದಲ್ಲಿ ಎ ಐತಲ್ಲ, ಅದು ಎ ಇಂದ ಹೊರಟು ಬಿ ಮಾರ್ಗವಾಗಿ ಚಲಿಸಿ, ಎ ಇಂದ ಹೊರಟು ಬಿ ಮಾರ್ಗವಾಗಿ ಚಲಿಸಿ ಎ ಬಿಂದುವಿಗೆ ಹಿಂತಿರುಗಿದೆ ಮತ್ತು ಕೂಡ ಹಿಂದಿರುಗಿದೆ. ಹಿಂಗೆ ಆಗಿದ್ರೆ ಕಾಯದ ಸ್ಥಾನಪಲ್ಲಟ ಎಷ್ಟದ? ಒಳ್ಳೆ ಇಲ್ಲೇ ಬಂದದ. ಹಾಗಾಗಿ 0 ಮಾನ ಸರಿಯಾದಂತ ಉತ್ತರ ಆಗುತ್ತೆ. ಓಕೆ, ಮುಂದಿಂದು 5ನೇ ಪ್ರಶ್ನೆ, ವೃತ್ತಾಕಾರ ಪಥದಲ್ಲಿ ಒಂದು ಕಾಯವು ಅರ್ಧದಷ್ಟು ಚಲಿಸಿದಾಗ ಚಲಿಸಿದ ದೂರ ಎಷ್ಟು? ಸೊ ಇದಕ್ಕೆ ನೀವು ಸರಿಯಾದಂತ ಆಯ್ಕೆಯನ್ನ ಕಮೆಂಟ್ ಮಾಡಬೇಕಾಗ್ತದೆ. ಎ ಬಿ ಸಿ ಡಿ. ನಿಮಗೂ ಒಂದಿರಲಿ ಅಂತ. ಸರಿ, ಈಗ ನೋಡಿ 6ನೇ ಪ್ರಶ್ನೆ, ಆರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಪಥದಲ್ಲಿ ಒಂದು ಕಾಯವು ಅರ್ಧದಷ್ಟು ಚಲಿಸಿದಾಗ ಸ್ಥಾನಪಲ್ಲಟ ಎಷ್ಟು ಆಗಿದ್ರೆ? ಎಸ್ ಎಕ್ಸಾಕ್ಟ್ಲಿ ಆಯ್ಕೆ 3 2 ಆರ್. 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥ ಪ್ರಶ್ನೆ. 1ನೇ ನೋಡಿಲಿ, ಸ್ಥಾನಪಲ್ಲಟ 0 ಆಗಬಹುದು, ಚಲಿಸಿದ ದೂರ 0 ಆಗ್ಬಹುದು, ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ಸಮಾನವಾಗಬಹುದು. ಯಾವೆಲ್ಲ ಆಯ್ಕೆಗಳು ಇಲ್ಲಿ ಸರಿ ಆಗ್ತವೆ? ಎಸ್ ಎಕ್ಸಾಕ್ಟ್ಲಿ ಇಲ್ಲಿ ಸ್ಥಾನಪಲ್ಲಟ 0 ಆಗ್ಬೋದಾ? ಎಸ್ ಆಗಬಹುದು, ಅದು ಸರಿಯಾಗಿದೆ. ಚಲಿಸಿದ ದೂರ 0 ಆಗಕ್ಕಾಗ್ತದ? ನೋ, ತಪ್ಪದ. ಚಲಿಸಿದ ದೂರ 0 ಆಗೋದಕ್ಕೆ ಸಾಧ್ಯ ಇಲ್ಲ. ಚಲಿಸಿದೆ ಒಂದು ಕಾಯ ಅಂದ್ರೆ ಅದಕ್ಕೆ ಇಷ್ಟು ದೂರ ಅಂತ ಇದೇ ಇರುತ್ತೆ, ಅದು 0 ಆಗೋದಿಲ್ಲ. ಅಲ್ಲೇ ಇದ್ರೆ ಅದು ಹೆಂಗೆ ಚಲಿಸ್ತತಿ? ಎಸ್ 3ನೇ ನೋಡಿ, ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ಸಮಾನವಾಗಬಹುದು. ಹೌದು, ಆಗ್ಲೂಬಹುದು. ಹಾಗಾಗಿ ಆಯ್ಕೆ ಸಿ ನೋಡಿ, ಎ ಮತ್ತು ಸಿ ಸರಿಯಾಗಿದೆ. 1 ಮತ್ತು 2 ಆಯ್ಕೆಗಳು ಸರಿಯಾಗಿರ್ತಕ್ಕಂಥದ್ದು. ಇದು ಆಯ್ಕೆ ಸಿ ಸರಿ ಆಗ್ತದೆ. 8ನೇ ನೋಡ್ರಿ, ಒಂದು ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರವು ಡ್ಯಾಶ್. ದೂರ, ಜವ, ವೇಗೋತ್ಕರ್ಷ, 0 ಮಾನ. ಒಂದು ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರವು ಜವ ಆಗಿರ್ತದ. 9ನೇ ಪ್ರಶ್ನೆ, ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ, ವೇಗೋತ್ಕರ್ಷ, ವೇಗ, ದೂರ. ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ, ವೇಗ. ಎಸ್. 10ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸನ್ನಿವೇಶ ಸರಿಯಾಗಿದೆ? ಈ ಸನ್ನಿವೇಶ ಕೊಟ್ಟಾರ ನೋಡ್ರಿ. ವೇಗವು ಅದಿಶ ಪರಿಮಾಣವಾಗಿದೆ, ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾಯವು ವೇಗೋತ್ಕರ್ಷಗೊಳ್ಳಬಹುದು. 2ನೇ ಆಯ್ಕೆ. ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರ ಸಮಾನವಾಗಿರುತ್ತವೆ. ವೃತ್ತಿಯ ಪಥದಲ್ಲಿ ಜವ ಸ್ಥಿರವಾಗಿದ್ದಾಗ ವೇಗೋತ್ಕರ್ಷವು 0 ಆಗ್ತದೆ. ಹಾಗಿದ್ರೆ
ಈ ಕೆಳಗಿನ ಯಾವ ಸನ್ನಿವೇಶ ಸರಿಯಾಗಿದೆ ಅಂತಂದ್ರೆ ಇಲ್ಲಿ ನೋಡಿ ಆಯ್ಕೆ 3 ಇದೆ. ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾಯವು ವೇಗೋತ್ಕರ್ಷಗೊಳ್ಳಬಹುದು ಅನ್ನುವಂತ ಆಯ್ಕೆ ಇಲ್ಲಿ ಸರಿ ಆಗ್ತದೆ. ವೇಗೋತ್ಕರ್ಷದ ಏಕಮಾನ m/s, m/s/m, m² m²s ಯಾವ್ದಾಗಿದ್ರೆ ಎಸ್ ಸರಿಯಾದಂತ ಉತ್ತರ m² ಇಲ್ಲಿ ವೇಗೋತ್ಕರ್ಷದ ಏಕಮಾನ ಆಗಿದೆ. 12ನೇ ಪ್ರಶ್ನೆ, ಒಂದು ಕಾಯವು ಎ ಇಂದ ಬಿಗೆ ಹೋಗ್ಬೇಕಾದ್ರೆ 20 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತದಂತೆ. ಅದೇ ಮರಳಿ ಬಿ ಇಂದ ಎಗೆ ಬರಬೇಕಾದಾಗ 30 ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಬರ್ತದಂತೆ. ಆಗಿದ್ದಾಗ ಒಟ್ಟು ಪ್ರಯಾಣದಲ್ಲಿ ಆ ಕಾಯ ತೆಗೆದುಕೊಂಡಿರ್ತಕ್ಕಂಥ ಸರಾಸರಿಯ ವೇಗ ಎಷ್ಟು ಅಂತ ಕೇಳಿದರೆ 0 ಮೀಟರ್ ಪರ್ ಸೆಕೆಂಡ್, 20 ಮೀಟರ್ ಪರ್ ಸೆಕೆಂಡ್, 25 ಮೀಟರ್ ಪರ್ ಸೆಕೆಂಡ್, 50. ಎಸ್ ಎಕ್ಸಾಕ್ಟ್ಲಿ 25 ಮೀಟರ್ ಪರ್ ಸೆಕೆಂಡ್ ಆಗ್ತದ. ಅಳತೆ ಬೇಕಂದ್ರೆ ಅದನ್ನ ಲೆಕ್ಕ ಮಾಡಿ ನೋಡ್ಕೊಳ್ಳಿ ನೀವು. ಇಲ್ಲಿ ನಾವು ಮಾಡಕ್ ಹೋಗಲ್ಲ, ಯಾಕಂದ್ರೆ ತುಂಬಾ ಪ್ರಶ್ನೆಗಳನ್ನ ಕವರ್ ಮಾಡ್ಬೇಕಂತ ನಾನು ಒಂದು ಏಮನ್ನ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದರಲ್ಲಿ ಸರಿ ಸುಮಾರು ಒಂದು 100 ಪ್ರಶ್ನೆಗಳಾದ್ರೂ ನಾನು ಕವರ್ ಮಾಡೋನಿದ್ದೀನಿ. 13ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಚಲನೆಯ ನಿಯಮದ ಸಮೀಕರಣವಲ್ಲ? ಚಲನೆಯ ನಿಯಮದ ಸಮೀಕರಣ ಯಾವುದಲ್ಲ? v = u + at, v² - u² = 2as, s = ut + at, s = ut + 1/2at². ಹಾಗಿದ್ರೆ ಇದರಲ್ಲಿ ಯಾವುದು ಚಲನೆಯ ನಿಯಮದ ಸಮೀಕರಣವಲ್ಲ ಅಂದ್ರೆ ಆಯ್ಕೆ ಸಿ, s = ut + at. ಇದು ಚಲನೆಯ ನಿಯಮದ ಒಂದು ಸಮೀಕರಣ ಆಗಿರೋದಿಲ್ಲ. ನಂತರ 14ನೇದು, v = u + at ಚಲನೆಯ ಸಮೀಕರಣದಲ್ಲಿ ಎ ಎಂದರೆ ಏನು ಆಗಿದ್ರೆ? ಎಸ್, ಎ ಅಂದ್ರೆ ಇಲ್ಲಿ ಆಯ್ಕೆ 3 ವೇಗೋತ್ಕರ್ಷ ಅಂತ ಅರ್ಥ. ಎ ಅಂದ್ರೆ ವೇಗೋತ್ಕರ್ಷ ಆಯ್ಕೆ. ನಂತರ 15ನೇ ಪ್ರಶ್ನೆ, v² - u² = 2as ಚಲನೆಯ ಸಮೀಕರಣದಲ್ಲಿ ಎಸ್ ಅಂದ್ರೆ ಏನಪ್ಪಾ ಆಗಿದ್ರೆ? ಆರಂಭಿಕ ವೇಗನ, ಅಂತಿಮ ವೇಗನ, ಚಲಿಸಿದ ದೂರನ, ವೇಗೋತ್ಕರ್ಷನ? ಎಸ್ ಎಕ್ಸಾಕ್ಟ್ಲಿ ಆಯ್ಕೆ ಮತ್ತು ಸಿ, ಚಲಿಸಿದ ದೂರಕ್ಕೆ ನಾವು ಎಸ್ ಅಂತೇಳಿ ಕರಿತಾ ಹೋಗ್ತೇವೆ. ಎಸ್ 16ನೇ ಪ್ರಶ್ನೆ, ಕಾಲ ಸ್ಥಾನಪಲ್ಲಟ ಸೂಚಿಸುವ ನಕ್ಷೆಯು ಎಕ್ಸ್ ಅಕ್ಷಕ್ಕೆ ಸಮಾನವಾಗಿದ್ದಲ್ಲಿ ಕಾಯದ ಜವವು ಏಕಮಾನವಾಗಿದೆ, ಕಾಯದ ವೇಗೋತ್ಕರ್ಷಕ್ಕೆ ಸಮಾನವಾಗಿದೆ, ಅನಂತವಾಗಿದೆ, 0 ಆಗಿದೆ. ಎಸ್ ಎಕ್ಸಾಕ್ಟ್ಲಿ 4ನೇ ಹತ್ರ 0 ಆಗಿರ್ತದೆ. 17ನೇ ಪ್ರಶ್ನೆ, ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ತುಂಬಾ ಸರಿ ಪ್ರಶ್ನೆ ಆಗಿದೆ. ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್, ಸೆಂಟಿಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ ಪರ್ ಸೆಕೆಂಡ್? ಎಸ್ ಎಕ್ಸಾಕ್ಟ್ಲಿ ಆಯ್ಕೆ 3 ಮೀಟರ್ ಪರ್ ಸೆಕೆಂಡ್ ಏನಿದೆ ಇದು ಜವದ ಅಂತಾರಾಷ್ಟ್ರೀಯ ಏಕಮಾನ. 18ನೇದು, ಚಂದ್ರನು ಭೂಮಿಯಿಂದ 4 × 10⁸ ಮೀಟರ್ಗಳಷ್ಟು ದೂರವಾಗಿದ್ದಾಗ ಭೂಮಿಯಿಂದ ಕಳಿಸಿದ ರೆಡಾರ್ ಚಂದ್ರನಿಗೆ ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟಾಗಿದ್ರೆ? 1.0 ಸೆಕೆಂಡ್, 1.3 ಸೆಕೆಂಡ್ಸ್, 2.6 ಸೆಕೆಂಡ್ಸ್, 4 ಸೆಕೆಂಡ್? ಎಸ್ ಎಕ್ಸಾಕ್ಟ್ಲಿ ಆಯ್ಕೆ 3 1.3 ಸೆಕೆಂಡ್ ತೆಗೆದುಕೊಳ್ಳುತ್ತೆ. ಮುಂದಿನ ಪ್ರಶ್ನೆ ಗಮನಿಸಿ. 19ನೇದು, ಒಂದು ರೈಲು 400 ಮೀಟರ್ಗಳಷ್ಟು ಉದ್ದವಿರುವ ಒಂದು ಸೇತುವೆಯನ್ನ 20 ಮೀಟರ್ ಪರ್ ಸೆಕೆಂಡ್ ಜಾವದಲ್ಲಿ ಚಲಿಸುತ್ತಾ 45 ಸೆಕೆಂಡ್ಗಳಲ್ಲಿ ಸೇತುವೆಯನ್ನ ದಾಟ್ತದಂತೆ. ಹಾಗಾದ್ರೆ ಆ ರೈಲ್ ಎಷ್ಟು ಉದ್ದ ಇದೆ ಅಂತ ಕೇಳಿರ್ತಕ್ಕಂಥ ಇದು ಪ್ರಶ್ನೆ. ನೋಡಿ, ರೈಲು 450 ಮೀಟರ್ ಉದ್ದ ಇದೆ, ರೈಲು 900 ಮೀಟರ್ ಇದೆ, 500 ಮೀಟರ್ ಇದೆ, 800 ಮೀಟರ್ ಇದೆ. ಎಸ್ ಎಕ್ಸಾಕ್ಟ್ಲಿ ಇಲ್ಲಿ ಸರಿಯಾದ ಸೂತ್ರ 500 ಮೀಟರ್ ರೈಲ್ ಇದೆ. ಇದರ ಸೂತ್ರವನ್ನು ಹಾಕೊಂಡು ಒಂದ್ಸರಿ ಇದನ್ನ ನೀವು ಲೆಕ್ಕವನ್ನ ಮಾಡಿ, ಅವಾಗ ನಿಮಗೆ ಮನದಟ್ಟಾಗುತ್ತೆ. ಈಗ ನಾವು ಚಲನೆಯನ್ನ ನೋಡಿದ್ವಿ. ಈಗ ಚಲನೆಯ ಚಲನೆಯ ನಿಯಮಗಳು ಅನ್ನುವಂಥ ಒಂದು ಟಾಪಿಕ್ ಇದೆಯಲ್ಲ, ಅದರ ಮೇಲಿರ್ತಕ್ಕಂಥ ಒಂದಿಷ್ಟು ಅಂಶಗಳನ್ನ ನಾವು MCQಗಳನ್ನ ನೋಡೋಣ. ಒಂದೇ ನೋಡ್ರಿ. ಸೊ ನೋಡ್ರಿ, ಇವುಗಳಲ್ಲಿ ಜಡತ್ವದ ನಿಯಮ ಯಾವುದು ಅನ್ನುವಂಥ ಪ್ರಶ್ನೆ. ಜಡತ್ವದ ನಿಯಮ ನ್ಯೂಟನ್ನ 1ನೇ ನಿಯಮನ, ನ್ಯೂಟನ್ನ 3ನೇ ನಿಯಮನ, ನ್ಯೂಟನ್ನ 2ನೇ ನಿಯಮನ, ನ್ಯೂಟನ್ನ ಚಲನೆಯ ಗುರುತ್ವದ ನಿಯಮನ? ನೀವು ಈಗಾಗಲೇ ಉತ್ತರವನ್ನ ಕಡ್ಕೊಂಡಿದ್ರಿ. ನ್ಯೂಟನ್ನ 1ನೇ ನಿಯಮ ಇದೆ, ಅದು ಚಲನೆಯ ಜಡತ್ವದ ನಿಯಮ ಆಗಿರ್ತದೆ. ಜಡತ್ವದ ನಿಯಮವನ್ನ ನಾವು 1ನೇ ನಿಯಮ ತಗೊಳ್ತೀವಿ. ಏನ್ ನಾವು ಬೈಕನ್ನ ಮೂವ್ ಮಾಡಿದ ತಕ್ಷಣ ಹಿಂದೆ ಕೂತವರು ಹಿಂದೆ ಬಾಗ್ತಾರೆ, ಹಿಂದೆಕೊಂದ್ ಸ್ವಲ್ಪ ಹೋಗ್ತಾರಲ್ಲ, ಅದನ್ನ ನಾವು ಜಡತ್ವ ನಿಯಮ ಅಂತೇಳಿ ಕರಿತೇವೆ.
ಸೊ ಇದಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳನ್ನ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡಿದ್ದೇನೆ. ಬೇಕಿದ್ರೆ ಅದರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡ್ಕೊಂಡು ಬನ್ನಿ. ಎರಡನೇ ಪ್ರಶ್ನೆ, ಇವುಗಳಲ್ಲಿ ಸಂವೇಗ ಸಂರಕ್ಷಣಾ ನಿಯಮ ಯಾವುದು? ಸಂವೇಗ ಸಂರಕ್ಷಣಾ ನಿಯಮ ನ್ಯೂಟನ್ನ ಚಲನೆ 1ನೇ ನಿಯಮ, ನ್ಯೂಟನ್ನ ಚಲನೆ 2ನೇ ನಿಯಮ, ನ್ಯೂಟನ್ನ 3ನೇ ನಿಯಮ, ನ್ಯೂಟನ್ನ ಗುರುತ್ವ ನಿಯಮ. ಯಾವುದಾಗಿದ್ರೆ ಸಂವೇಗ ಸಂರಕ್ಷಣಾ ನಿಯಮ ಅಂದರೆ ನ್ಯೂಟನ್ನ 2ನೇ ನಿಯಮ ಏನಿದೆ ಅದನ್ನು ನಾವು ಸಂವೇಗ ಸಂರಕ್ಷಣಾ ನಿಯಮ ಅಂತ ಕರಿತೀವಿ. 1ನೇದು ಜಡತ್ವ ನಿಯಮ ಆದರೆ 2ನೇದು ಸಂವೇಗ ಸಂರಕ್ಷಣಾ ನಿಯಮ. ಬನ್ನಿ 3ನೇ ಪ್ರಶ್ನೆ. ರಾಕೆಟ್ ಚಲನೆಯು ಈ ನಿಯಮಕ್ಕೆ ಉದಾಹರಣೆಯಾಗಿದೆ. ಯಾವುದು? ಜಡತ್ವ ನಿಯಮ, ಗುರುತ್ವ ನಿಯಮ, ಸಂವೇಗ ಸಂರಕ್ಷಣಾ ನಿಯಮನ ಅಥವಾ ಚಲನೆಯ 3ನೇ ನಿಯಮನ? ಎಸ್, ರಾಕೆಟ್ ಚಲನೆ ಸಂಬಂಧಿಸಿರುವುದು ಚಲನೆಯ 3ನೇ ನಿಯಮಕ್ಕೆ ಅದು ಸಂಬಂಧಿಸಿದೆ. ಬನ್ನಿ 4ನೇ ಪ್ರಶ್ನೆ. ಚಲಿಸುತ್ತಿರುವ ವಾಹನದ ಚಾಲಕನು ತಕ್ಷಣ ಬ್ರೇಕ್ ಹಾಕಿದಾಗ ಪ್ರಯಾಣಿಕರು ಮುಂದಕ್ಕೆ ಬಾಗುತ್ತಾರೆ. ಈ ವಿದ್ಯಮಾನವನ್ನು ವಿವರಿಸಬಲ್ಲ ನಿಯಮ ಯಾವುದು? ಇಲ್ಲೂ ಕೂಡ ಇದೆ. ಈಗ ತಾನೇ ಜಸ್ಟ್ ಹೇಳಿದೆ ನಾನು, ಬೈಕನ್ನು ಮೂವ್ ಮಾಡಿದ ತಕ್ಷಣ ಹಿಂದಕ್ಕೆ ಇದಾಗ್ತಾರಂತೆ. ಅದೇ ರೀತಿಯಾಗಿ ಏನು ಪ್ರಯಾಣಿಕರು ಬಸ್ ಅದೇ ಸೇಮ್ ಬ್ರೇಕ್ ಸಾಗ್ತಾ ಇರುತ್ತೆ, ಸಡನ್ಲಿ ಬ್ರೇಕ್ ಆಗದಾಗ ನಾವು ಮುಂದೆ ಬಾಗ್ತೀವಿ. ಇದು ಏನಂದ್ರೆ ಜಡತ್ವ ನಿಯಮಕ್ಕೆ ಉದಾಹರಣೆ. ಇದು ನ್ಯೂಟನ್ನ 1ನೇ ನಿಯಮಕ್ಕೆ ಸಂಬಂಧಿಸಿದೆ. ಓಕೆ. 5ನೇ ಪ್ರಶ್ನೆ. ಸ್ಥಿರ ಜವದೊಂದಿಗೆ ಬೀಳುತ್ತಿರುವ ವಸ್ತುವಿನ ದ್ರವ್ಯರಾಶಿ 100 ಗ್ರಾಂ ಆದರೆ ಅದರ ಮೇಲೆ ಪ್ರಯೋಗವಾಗುವ ಬಲದ ಪರಿಮಾಣ ಎಷ್ಟು? ಆಯ್ಕೆ 1 9800, ಆಯ್ಕೆ 2 980, ಆಯ್ಕೆ 3 100, ಆಯ್ಕೆ 4 0. ಎಕ್ಸಾಕ್ಟ್ಲಿ ಅದರ ಮೇಲೆ ಪ್ರಯೋಗವಾಗ್ತಕ್ಕಂಥ ಬಲದ ಪರಿಮಾಣ ಎಷ್ಟು ಅಂದರೆ 0 ಆಗಿರ್ತದ. 6ನೇ ನೋಡಿ. ಒಂದು ಕಾಯದ ಮೇಲೆ ನಡೆದ ಕೆಲಸವು ಕೇವಲ ಸದಿಶ ಪರಿಣಾಮ, ಸಿ ಸದಿಶ ಹಾಗೂ ಅದಿಶ ಎರಡೂ ಪರಿಮಾಣ, ಕೇವಲ ಅದಿಶ ಪರಿಮಾಣ, ಡಿ ಸದಿಶವೂ ಅಲ್ಲ ಅದಿಶವೂ ಅಲ್ಲ. ಎಸ್, ಎಕ್ಸಾಕ್ಟ್ಲಿ ಆ ಕೆಲಸ ಕೇವಲ ಅದಿಶ ಪರಿಮಾಣವಾಗಿದೆ, ಒಂದು ಕಾಯದ ಮೇಲೆ ನಡೆದ ಕೆಲಸ. 7ನೇ ಪ್ರಶ್ನೆ. ಒಂದು ವಾಹನದ ಮೇಲೆ ಪ್ರಯೋಗಿಸುತ್ತಿರುವ ಬಲವನ್ನು ದ್ವಿಗುಣಗೊಳಿಸಿ ಭಾರವನ್ನು ಅರ್ಧಕ್ಕೆ ಇಳಿಸಿದಾಗ ಆರಂಭ ಮತ್ತು ಅಂತ್ಯದಲ್ಲಿ ವೇಗೋತ್ಕರ್ಷ ಅನುಪಾತ ಹೆಂಗಿರುತ್ತೆ? 1/2, 2/1, 1/4, 1/4/1. ಸೊ ಎಷ್ಟು? 1/4. ಸರಿಯಾದ ಉತ್ತರ ಆಯ್ಕೆ ಸಿ ಆಗ್ತದೆ, 1/4 ಆಗ್ತದೆ. ದ್ರವ್ಯರಾಶಿ ಎಂ ಮತ್ತು ವೇಗ ವಿ ಹೊಂದಿರುವ ವಸ್ತುವಿನ ಸಂಯೋಗ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಡಿ ಆಗ್ತದೆ, ಎಂ ವಿ. ಓಕೆ, ಈಗ ನಾವು ಚಲನೆ ನಿಯಮಗಳ ಬಗ್ಗೆ ನೋಡಿದ್ವಿ. ಮುಂದಿನ ಟಾಪಿಕ್ ಯಾವುದಂದ್ರೆ ನಮಗೆ ಗುರುತ್ವ ಅಂತ ಬರುತ್ತೆ. ಏನು? ಗುರುತ್ವ. ಓಕೆ, ನೋಡಿಲಿ 1ನೇ ಒಂದು ಪ್ರಶ್ನೆ ಗಮನಿಸಿ. ಕಬ್ಬಿಣದ ಗುಂಡು ಹಾಗೂ ಹತ್ತಿಯ ಚೆಂಡು ನಿರ್ವಾತ ಕೊಳವೆಯಲ್ಲಿ ಎರಡೂ ಒಮ್ಮೆಲೆಯನ್ನ ಬೀಳತೊಡಗಿದರೆ, ಒಂದೇ ಸರಿಗೆ ಎರಡು ಬೀಳ್ತಾ ಇದ್ದಾವೆ, ಆಗ ಏನು ಸಂಭವಿಸ್ತದೆ ನೋಡಿಲಿ. ಕಬ್ಬಿಣದ ಗುಂಡು ಮೊದಲು ತಳಭಾಗಕ್ಕೆ ಬರ್ತದ, ಹತ್ತಿಯ ಚೆಂಡು ಮೊದಲು ತಳಭಾಗಕ್ಕೆ ಬರ್ತದನ, ಅಥವಾ ಎರಡೂ ಕೂಡ ಒಟ್ಟಿಗೆನೆ ಬರ್ತಾವ, ಹತ್ತಿಯ ತುಂಡು ತೇಲಲು ತೊಡಗ್ತದನ ಬರದೇನೆ ಅಂತ ಕೇಳಿದಾರಲ್ಲಿ. ಎಸ್, ಎಕ್ಸಾಕ್ಟ್ಲಿ ಇಲ್ಲಿ ಎರಡೂ ಕೂಡ ಒಟ್ಟಿಗೆ ತಲುಪ್ತವೆ. ನಮಗೇನನ್ಸುತ್ತೆ, ಕಬ್ಬಿಣದ ಗುಂಡು ತೂಕ ಇದೆ, ಅದು ಬೇಗ ಬಂದು ತಳಭಾಗಕ್ಕೆ ತಲುಪಿಬಿಡುತ್ತೆ ಆ ಒಂದು ಕೊಳವೆಯಲ್ಲಿ ಅಂತ ಅನ್ಕೋತೀವಿ. ಅದು ತಪ್ಪು. ಇಲ್ಲಿ ನಿರ್ವಾತ ಒಂದು ಕೊಳವೆಯಲ್ಲಿ ಎರಡನ್ನೂ ಕೂಡ ಒಮ್ಮೆಲೆ ಬಿಟ್ಟಾಗ ಅವು ಎರಡೂ ಕೂಡ ಒಟ್ಟಿಗೆ ಬಂದು ತಲುಪ್ತವೆ. ನಂತರ 2ನೇದು, ಭೂಮಿಯ ಮೇಲೆ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷದ ಬೆಲೆಯು ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತ ಪ್ರದೇಶದ ಕಡೆಗೆ ಚಲಿಸಿದಂತೆಲ್ಲ ಏನಾಗ್ತದೆ? ಕಡಿಮೆ ಆಗ್ತದೆ, ಹೆಚ್ಚಾಗ್ತದೆ, ಬದಲಾಗುವುದಿಲ್ಲ. ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗ್ತದೆ. ನೋಡ್ರಿ, ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತ ಪ್ರದೇಶದ ಕಡೆಗೆ ಹೋದಂಗಲ್ಲ ಅದು ಏನಾಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ ವೇಗೋತ್ಕರ್ಷದ ಬೆಲೆಯು. ಎಸ್, ಎಕ್ಸಾಕ್ಟ್ಲಿ ಧ್ರುವ ಪ್ರದೇಶದ ಕಡೆ ಹೋದಾಗ ಹೆಚ್ಚಿಗೆ ಆಗುತ್ತೆ, ಆದರೆ ಧ್ರುವ ಪ್ರದೇಶದಿಂದ ನಾವು ಸಮಭಾಜಕ ವೃತ್ತದ ಪ್ರದೇಶದ ಕಡೆ ಬಂದ್ವಿ ಅಂದರೆ ಕಡಿಮೆ ಆಗ್ತಾ ಬರ್ತದೆ. ಸೊ ಕಡಿಮೆ ಆಗುತ್ತದೆ. 3ನೇದು, ಗುರುತ್ವಾಕರ್ಷಣ ಸ್ಥಿರಾಂಕದ ಮೌಲ್ಯ ಭೂಮಿಯ ಧ್ರುವ ಪ್ರದೇಶದಲ್ಲಿ ಹೆಂಗಿರುತ್ತೆ? ಸೊ ಅತ್ಯಂತ ಕಡಿಮೆ ಇರ್ತದೆ, ಬೇಸಿಗೆಯಲ್ಲಿ ಹೆಚ್ಚಿರ್ತದೆ, ಅತ್ಯಂತ ಹೆಚ್ಚಿರ್ತದೆ, ಬೇಸಿಗೆಯಲ್ಲಿ ಕಡಿಮೆ. ಯಾವುದು? ಆಯ್ಕೆ ಬಿ, ಅತ್ಯಂತ ಹೆಚ್ಚು. ಗುರುತ್ವಾಕರ್ಷಣೆ ಏನಿದೆ ಅಲ್ಲ, ಈ ಗುರುತ್ವಾಕರ್ಷಣೆ ಭೂಮಿಯ ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿರ್ತದೆ. ಎಸ್, ಎಕ್ಸಾಕ್ಟ್ಲಿ. 4ನೇದು, ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷದ ಮೌಲ್ಯವು ಈ ಕೆಳಕಂಡ ಅಂಶ ಅವಲಂಬಿಸಿದೆ.
ವಸ್ತುವಿನ ದ್ರವ್ಯರಾಶಿ, ಭೂಮಿಯ ದ್ರವ್ಯರಾಶಿ, ವಸ್ತುವಿನ ಘನಫಲ, ವಸ್ತುವಿನ ಆಕಾರ. ಎಸ್, ಎಕ್ಸಾಕ್ಟ್ಲಿ ಸರಿಯಾದಂಥ ಉತ್ತರ ಭೂಮಿಯ ದ್ರವ್ಯರಾಶಿಯನ್ನು ಅದು ಅವಲಂಬಿಸಿದೆ. ಮುಂದಿನ ನೋಡ್ರಿ 5ನೇದು, ಚಂದ್ರನ ಮೇಲೆ ವಸ್ತುವಿನ ತೂಕವು ಭೂಮಿಯ ಮೇಲಿನ ತೂಕಕ್ಕೆ ಸೊ ಅದರ ಅರ್ಧದಷ್ಟಿರ್ತದೆ, ಅದರ ಕಾಲ್ ಭಾಗದಷ್ಟಿರ್ತದೆ, ಅದರ 6ರ 1 ಭಾಗದಷ್ಟಿರ್ತದೆ, ಹಾಗೆ 8ರ 1 ಭಾಗದಷ್ಟಿರ್ತದೆ. ಎಸ್, ಎಕ್ಸಾಕ್ಟ್ಲಿ ಇಲ್ಲಿ ಸರಿಯಾದಂಥ ಉತ್ತರ 1/6 ಇರ್ತದೆ. ಏನು 1/6 ಆ ವಸ್ತುವಿನ ತೂಕ ಭೂಮಿಯ ಮೇಲಿಗಿಂತ ಚಂದ್ರನ ಮೇಲೆ ಡಿಫ್ರೆನ್ಸ್ ಇರ್ತದೆ. ಸೊ ಇದರ ಅರ್ಥ ಏನು ಅಂದರೆ, ಇಲ್ಲಿ 6 kg ಇರುವಂಥ ವ್ಯಕ್ತಿ ಅಲ್ಲಿ 1 kg ಇರ್ತಾನೆ ಅಂತ ಅರ್ಥ ಆಯ್ತಾ? ಓಕೆ, ನಂತರ ಭೂಮಿಯ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷದ ಮೌಲ್ಯವು 8.9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆಯ್ಕೆ ಬಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆಯ್ಕೆ ಸಿ 92.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಡಿ 91.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಸ್, ಸರಿಯಾದ ಉತ್ತರ ಅದರ ಮೌಲ್ಯ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ. ಓಕೆ, 7ನೇ ಪ್ರಶ್ನೆ, 2 ವಸ್ತುಗಳ ನಡುವಿನ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷ ಈ ಕೆಳಗಿನ ಅಂಶವನ್ನು ಅವಲಂಬಿಸಿದೆ. ವೇಗೋತ್ಕರ್ಷ ಏನು ಅವಲಂಬಿಸಿದೆ ಅಂದರೆ, ಆ ವಸ್ತುಗಳ ನಡುವಿನ ಮಾಧ್ಯಮ ಏನಿದೆ ಅಲ್ಲ ಅದನ್ನು ಅವಲಂಬಿಸಿರ್ತದೆ. ಅವುಗಳ ನಡುವಿನ ದೂರವನ್ನು ಅವಲಂಬಿಸಿರಲ್ಲ, ಅವುಗಳ ದ್ರವ್ಯರಾಶಿ ಇರಲ್ಲ, ದ್ರವ್ಯರಾಶಿಗಳ ಗುಣಲಬ್ಧವನ್ನು ಕೂಡ ಅವಲಂಬಿಸಿರಲ್ಲ. ಅದು ವಸ್ತುಗಳ ನಡುವಿನ ಮಾಧ್ಯಮ ಏನಿದೆ ಅಲ್ಲ ಅದನ್ನು ಅವಲಂಬಿಸಿರ್ತದೆ. ಸರಿಯಾದಂಥ ಉತ್ತರ. ನಂತರ 8ನೇದು, ಬೇರೆ ಬೇರೆ ಗ್ರಹಗಳಲ್ಲಿ ಒಂದೇ ವಸ್ತುವಿನ ತೂಕ ದ್ರವ್ಯರಾಶಿಗಳ ಸಂಬಂಧ ಹೆಂಗಿರ್ತದ? ದ್ರವ್ಯರಾಶಿ ಸ್ಥಿರವಾಗಿದ್ದು ತೂಕ ಬದಲಾಗ್ತದೆ, ತೂಕ ಸ್ಥಿರವಾಗಿದ್ದು ದ್ರವ್ಯರಾಶಿ ಬದಲಾಗ್ತದೆ, ತೂಕ ಹೆಚ್ಚಾಗಿ ದ್ರವ್ಯರಾಶಿ ಕಡಿಮೆ ಆಗ್ತದೆ, ದ್ರವ್ಯರಾಶಿ ಹೆಚ್ಚಾಗಿ ತೂಕ ಕಡಿಮೆ ಆಗ್ತದೆ. ಎಸ್, ಸರಿಯಾದ ಉತ್ತರ ದ್ರವ್ಯರಾಶಿ ನೀವು ಯಾವುದೇ ಗ್ರಹಕ್ಕೆ ಹೋದ್ರೂ ಕೂಡ ಸ್ಥಿರವಾಗೇ ಇರ್ತದೆ, ಆದರೆ ತೂಕ ಬದಲಾಗ್ತಾ ಹೋಗ್ತದೆ. ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಹೋದಾಗ ತೂಕ ಬದಲಾವಣೆ ಆಗೇ ಆಗ್ತದೆ. ಭೂಮಿ ಮೇಲೆ ಬೇರೆ, ಹಾಗೆ ನೀವು ಮಂಗಳ ಗ್ರಹದಲ್ಲೂ ಬೇರೆ ಆಗ್ತದೆ, ಬುಧ ಗುರು ಹೋದ್ರೂ ಕೂಡ ಬೇರೆ ಆಗ್ತಾ ಹೋಗ್ತದೆ. ಚಂದ್ರನ ಮೇಲೆ 60 N ತೂಕವಿರುವ ವಸ್ತುವಿನ ತೂಕ ಭೂಮಿಯ ಮೇಲೆ ಎಷ್ಟಿರ್ತದೆ? ಆಗಿದ್ರೆ ಚಂದ್ರನ ಮೇಲೆ 60 ಇದನಂತೆ, ಆಗಿದ್ರೆ ಅದು ಭೂಮಿ ಮೇಲೆ ಎಷ್ಟು ತೂಗುತ್ತೆ? ಎಸ್, ಎಕ್ಸಾಕ್ಟ್ಲಿ ನಾನು ಆಗಲೇ ಹೇಳಿದೆ, ಇಲ್ಲಿ ಏನಾದ್ರು ಭೂಮಿ ಮೇಲೆ 6 kg ಇದಾನಂದ್ರೆ ಅಲ್ಲಿ 1 kg ಇರ್ತಾನೆ ಅಂತ. ಸೊ 60 ಇಂಟು 6, 6 36 ಅಂದರೆ 360 ಮುಗೀತು. ಇಟ್ಸ್ ವೆರಿ ಸಿಂಪಲ್. 360 ಅಲ್ವಾ? 6 36, 360. ಎಸ್, ಎಕ್ಸಾಕ್ಟ್ಲಿ ಉತ್ತರ ಸಿ. ನಂತರ ಮುಂದಿನ ಪ್ರಶ್ನೆ ಗಮನಿಸಿ. ಭೂಮಿಯ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷದ ಮೌಲ್ಯ 10 ಸೆಂಟಿಮೀಟರ್ ಸೆಕೆಂಡ್ ಸ್ಕ್ವೇರ್ ಎಂದು ಭಾವಿಸಿ, ಆ ವಸ್ತುವು ಭೂಮಿಯ ಮೇಲಿನಿಂದ ಭೂಮಿಯ ತ್ರಿಜ್ಯದಷ್ಟು ಎತ್ತರದಲ್ಲಿದ್ದಾಗ ಆ ವಸ್ತುವಿನ ಮೇಲೆ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷ ಎಷ್ಟಾಗ್ತದೆ ಅಂತ ಕೇಳಿದರೆ, 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಸ್, ಎಕ್ಸಾಕ್ಟ್ಲಿ ಬಿ ಆಯ್ಕೆ 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ. ನಂತರ 11ನೇ ಪ್ರಶ್ನೆ, ಒಂದು ವಸ್ತುವಿನ ತೂಕವು 9.8 ಆಗಿದ್ದು ಅದರ ವೇಗೋತ್ಕರ್ಷವು 9.9 ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏರಿಸಲು ಬೇಕಾಗುವ ಬಲದ ಪರಿಮಾಣ ಎಷ್ಟು ಅಂತ ಕೇಳ್ಯಾರೆ. ಎಷ್ಟು ಬಲದ ಪರಿಣಾಮ ಬೇಕಂದ್ರೆ ಆಯ್ಕೆ ಸಿ ಇದೆ ನೋಡಿ, 9.8 N ಬೇಕಾಗ್ತದಂತೆ. ಓಕೆ, 12ನೇ ಪ್ರಶ್ನೆ, ಭೂಮಿಯ ಮೇಲೆ 60 N ತೂಕವಿರುವ ಮನುಷ್ಯನ ಸುಖ ಚಂದ್ರನ ಮೇಲೆ ಎಷ್ಟಿರ್ತದೆ? ಎಕ್ಸಾಕ್ಟ್ಲಿ 10 ಇರ್ತದೆ. 6 ಇದ್ರೆ 1 ಇರುತ್ತೆ, 10 ಇದ್ರೆ ಈತಲ್ಲ 10 kg ಇರ್ತದೆ ಅಷ್ಟೇ. ಇಲ್ಲಿ ಚಂದ್ರನಲ್ಲಿ ಏನು 10 kg ಇದ್ರೆ ಭೂಮಿ ಮೇಲೆ 60 kg ಆಗ್ತದದು ಅಷ್ಟೇ. 1/6. ಈಗ ನಾವು ಗುರುತ್ವದ ಬಗ್ಗೆ ನೋಡಿದ್ವಿ. ನಂತರ ಈಗೇನಪ್ಪ ಅಂದ್ರೆ ಮುಂದಿನ ಒಂದು ನಮ್ಮ ಟಾಪಿಕ್ ಯಾವುದಂದ್ರೆ ಬೆಳಕು. ಯಾವುದು? ಬೆಳಕಿನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಓಕೆ, ಬೆಳಕಿನ 1ನೇ ಪ್ರಶ್ನೆಯನ್ನು ನಾವೀಗ ಗಮನಿಸೋಣ. ವೃತ್ತ ತ್ರಿಜ್ಯ ಮತ್ತು ಸಂಗಮ ದೂರಗಳ ಅನುಪಾತ ಎಷ್ಟು ಅಂತ ಕೇಳಿದರೆ, ಒಂದು ಆಯ್ಕೆ ನೋಡಿ 1/2 ಇದೆ, ಆಯ್ಕೆ ಬಿ 2/1 ಇದೆ, ಆಯ್ಕೆ ಸಿ 1/1 ಇದೆ, ಆಯ್ಕೆ ಡಿ 2/2 ಇದೆ. ಸೊ ಎಕ್ಸಾಕ್ಟ್ಲಿ ಇದಕ್ಕೆ ಸರಿಯಾದ ಉತ್ತರ 2/1 ಇರ್ತದೆ. 2/1 ಏನು ಸರಿಯಾಗಿದೆ ಅದು ಅವುಗಳ ದೂರಗಳ ಅನುಪಾತ ಆಗಿರುತ್ತೆ. ಸರಿ,
ಮುಂದಿನದು ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು. ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬ ಯಾವಾಗಲೂ ಸತ್ಯ ಪ್ರತಿಬಿಂಬ. ಯಾವಾಗಲೂ ಸತ್ಯ ಪ್ರತಿಬಿಂಬ ಒಂದನೇದು. ಬಿ ಯಾವಾಗಲೂ ಮಿಥ್ಯ ಪ್ರತಿಬಿಂಬ. ಸಿ ಸತ್ಯ ಅಥವಾ ಮಿಥ್ಯೆ ಎರಡೂ ಆಗಿರಬಹುದು. ಡಿ ಪಾರ್ಶ್ವ ವಿಲೋಮವಾಗಿರುತ್ತದೆ. ಎಕ್ಸಾಕ್ಟ್ಲಿ ಇಲ್ಲಿ ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಕೂಡ ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ, ನೆನಪಿರಲಿ. ಪಿನ ದರ್ಪಣದಿಂದ ಉಂಟಾದ ಪ್ರತಿಬಿಂಬ ಹೇಗಿರುತ್ತೆ ಆಗಿದ್ರೆ ಸತ್ಯ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗಿರುತ್ತದೆ, ಮಿಥ್ಯ ಹಾಗೂ ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ, ಸತ್ಯ ಹಾಗೂ ಚಿಕ್ಕದಾಗಿರುತ್ತದೆ, ಮಿಥ್ಯ ಹಾಗೂ ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ. ಎಕ್ಸಾಕ್ಟ್ಲಿ ಸರಿಯಾದ ಉತ್ತರ ಆಯ್ಕೆ ಡಿ, ಮಿಥ್ಯ ಇರ್ತದ ಆದರೆ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ ಪಿನ ದರ್ಪಣದ್ದು. ಓಕೆ, ವಾಹನಗಳ ಒಂದು ಹಿಂಬದಿಯಲ್ಲಿ ಕನ್ನಡಿಯಾಗಿ ಬಳಸ್ತಕ್ಕಂಥ ದರ್ಪಣ ಯಾವುದು ಆಗಿದ್ರೆ ಪಿನ ದರ್ಪಣ, ನಿಮ್ನ ದರ್ಪಣ, ಸಮತಲ ದರ್ಪಣ, ಅರೆಪಾರ ದರ್ಪಣ. ಎಸ್, ಪಿನ ದರ್ಪಣವನ್ನ ಬಳಸ್ತಾರೆ ವಾಹನಗಳ ಹಿಂಬದಿಯ ಕನ್ನಡಿಯಾಗಿ, ಏನು ಮಿರರಿಗೆ ಬಳಸ್ತಾರಲ್ಲ ಅವು ಸ್ವಲ್ಪ ದೊಡ್ಡದಾಗಿ ಕಾಣಲಿ ಅಂತ. ಎಸ್, ಪಿನ ದರ್ಪಣ ಅದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಐದನೇದು. ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬ ನೈಜ ತಲೆ ಕೆಳಗಾದಾಗ ದೊಡ್ಡದಾಗಿರುತ್ತದೆ, ಮಿಥ್ಯ ನೇರವಾದ ಅದೇ ಗಾತ್ರದಲ್ಲಿರ್ತದೆ. ಅದೇ ಸಿ ನೋಡ್ರಿ, ನೈಜವಾಗಿರ್ತದೆ, ನೇರವಾಗಿರ್ತದೆ ಮತ್ತು ಅದೇ ಗಾತ್ರದಲ್ಲಿರ್ತದೆ. ಡಿ ನೋಡ್ರಿ, ಮಿಥ್ಯವಾಗಿರ್ತದ, ತಲೆ ಕೆಳಗಾದಾಗ ದೊಡ್ಡದಾಗಿರ್ತದ. ಸೊ ಇಲ್ಲಿ ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬ ಯಾವಾಗಲೂ ಕೂಡ ಮಿಥ್ಯವಾಗಿರ್ತದ, ಅದು ನೇರವಾಗಿರ್ತದ ಮತ್ತು ಅದೇ ಪ್ರಮಾಣದಲ್ಲೇ ಇರ್ತದ, ಯಾವುದು ವ್ಯತ್ಯಾಸ ಆಗಂಗಿಲ್ಲ. ಓಕೆ, ನಂತರ ಆರನೇ ನೋಡಿ, ಈ ಕೆಳಗಿನ ಯಾವ ಕನ್ನಡಿಯು ವಿಶಾಲ ವೀಕ್ಷಣಾ ಕ್ಷೇತ್ರವನ್ನು ಹೊಂದಿರುತ್ತದೆ? ಯಾವುದು? ನಿಮ್ನ ದರ್ಪಣ, ಪಿನ ದರ್ಪಣ, ಸಮತಲ ದರ್ಪಣ, ವರ್ಣ ದರ್ಪಣ. ಎಸ್, ಸರಿಯಾದ ಉತ್ತರ ಪಿನ ದರ್ಪಣ. ವಿಶಾಲ ವೀಕ್ಷಣಾ ಕ್ಷೇತ್ರವನ್ನು ಹೊಂದಿರೋದ್ರಿಂದನೇ ಇದನ್ನ ವಾಹನಗಳಲ್ಲಿ ಅದ್ರ ಕನ್ನಡಿಯಾಗಿ ಬಳಸ್ತೇವೆ. ಯಾಕಂದ್ರೆ ಅದು ಸಣ್ಣ ಕನ್ನಡಿ ಇರುತ್ತೆ ನೋಡಿ, ಬೇಕಿದ್ರೆ ಹಿಂದಿಂದ ಎಲ್ಲ ರೋಡು ಕಾಣ್ತಾ ಇರುತ್ತೆ ದೊಡ್ಡದು. ಹಾಗಾಗಿ ಈ ಪಿನ ದರ್ಪಣನ ಬಳಸೋದ್ರಿಂದ ವಿಶಾಲ ಕ್ಷೇತ್ರವನ್ನ ಅದು ಆವರಿಸ್ತದ. ಮುಂದಿನ ಪ್ರಶ್ನೆ, ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಈ ಕೆಳಗಿನ ಯಾವ ಸ್ಥಾನದಲ್ಲಿಡಬೇಕು? ವಕ್ರತಾ ಕೇಂದ್ರದಿಂದ ಆಚೆ ಇಡಬೇಕಾ, ವಕ್ರತಾ ಕೇಂದ್ರದಿಂದ ಮತ್ತು ಸಂಗಮ ಬಿಂದುಗಳ ನಡುವೆ ಇಡಬೇಕಾ, ವಕ್ರತಾ ಕೇಂದ್ರದಲ್ಲಿಡಬೇಕಾ, ಸಂಗಮ ಬಿಂದುವಿನಲ್ಲಿಡಬೇಕಾ? ಎಸ್, ಅದನ್ನ ವಕ್ರತಾ ಕೇಂದ್ರದಲ್ಲಿ ಇಡುವುದರಿಂದ ನಾವು ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬವನ್ನ ಪಡೆಯಬಹುದು. ಮುಂದಿನ ಪ್ರಶ್ನೆ, ನಿಮ್ನ ದರ್ಪಣದಲ್ಲಿ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಈ ಕೆಳಗಿನ ಯಾವ ಸ್ಥಾನದಲ್ಲಿಡಬೇಕು ಆಗಿದ್ರೆ ನಿಮ್ನ ದರ್ಪಣದಲ್ಲಿ ಅನಂತದಲ್ಲಿ, ಸಂಗಮ ಬಿಂದುವಿನಲ್ಲಿ, ವಕ್ರತಾ ಬಿಂದುವಿನಲ್ಲಿ, ಸಂಗಮ ಬಿಂದು ಮತ್ತು ದರ್ಪಣ ನಡುವೆ ಧ್ರುವಗಳ ನಡುವೆ ಇಡಬೇಕು. ಎಸ್, ಸರಿಯಾದ ಉತ್ತರ ಡಿ ಆಗ್ತದೆ. ಸಂಗಮ ಬಿಂದು ಮತ್ತು ದರ್ಪಣ ಧ್ರುವಗಳ ನಡುವೆ ಇಡೋದ್ರಿಂದ ನಾವು ಅಲ್ಲೂ ಕೂಡ ನಿಮ್ನ ದರ್ಪಣದಲ್ಲಿ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬವನ್ನ ಪಡಿಬಹುದು. ಮುಂದಿನ ಪ್ರಶ್ನೆ, ಪ್ರತಿಫಲನದ ನಿಯಮಗಳು ಅನ್ವಯವಾಗುವ ದರ್ಪಣ ಯಾವುದಕ್ಕೆ? ನಿಮ್ನ ದರ್ಪಣ, ಪಿನ ದರ್ಪಣ, ಸಮತಲ ದರ್ಪಣ, ಮೇಲಿನ ಎಲ್ಲಾ ರೀತಿಯ ದರ್ಪಣ. ಪ್ರತಿಫಲನ ನಿಯಮಗಳು ಅನ್ವಯವಾಗುವ ದರ್ಪಣ, ಮೇಲಿನ ಎಲ್ಲಾ ರೀತಿಯ ದರ್ಪಣ, ಈ ಮೂರು ದರ್ಪಣಗಳಲ್ಲೂ ಕೂಡ ಅದು ಅನ್ವಯವಾಗ್ತದೆ. 10ನೇ ಪ್ರಶ್ನೆ, ನಕ್ಷತ್ರಗಳು ಮಿನುಗುವ ವಿದ್ಯಮಾನವು ಈ ಕೆಳಗಿನ ಯಾವ ವಿದ್ಯಮಾನಕ್ಕೆ ಉದಾಹರಣೆಯಾಗಿದೆ? ಅವನು ಮಿನುಗ್ತಾವಲ್ಲ, ಅದು ಯಾವ ವಿದ್ಯಮಾನ? ಪ್ರತಿಫಲನನ, ವರ್ಣ ವಿಭಜನೆನ, ವಕ್ರೀಭವನನ, ಆಂತರಿಕ ಪ್ರತಿಫಲನನ? ಅದು ವಕ್ರೀಭವನ ಕ್ರಿಯೆಯಿಂದ, ವಕ್ರೀಭವನ ಒಂದು ಏನು ವಿದ್ಯಮಾನ ಕ್ರಿಯೆ ಆಗ್ತದ ಅದರಿಂದ ಆ ನಕ್ಷತ್ರಗಳು ಒಳಿತವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. 11ನೇ ನೋಡ್ರಿ, ಒಂದು ಮಾಧ್ಯಮದಿಂದ ಸಾಂದ್ರತೆಯಲ್ಲಿ ವ್ಯತ್ಯಾಸವಿರುವ ಮತ್ತೊಂದು ಮಾಧ್ಯಮಕ್ಕೆ ಬೆಳಕು ಪ್ರವೇಶಿಸಿದಾಗ ತನ್ನ ಚಲನೆಯ ದಿಕ್ಕನ್ನ ಬದಲಾಯಿಸುವ ವಿದ್ಯಮಾನ ಯಾವುದು ಆಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು? ಎಸ್, ಪ್ರತಿಫಲನ, ವರ್ಣ ವಿಭಜನೆ, ವಕ್ರೀಭವನ, ಮರೀಚಿಕೆ. ಇದಕ್ಕೂ ಕೂಡ ವಕ್ರೀಭವನ ಏನಿದೆಯಲ್ಲ ಆ ವಕ್ರೀಭವನ ಅಂತಾನೆ ನಾವು ಕರಿತೇವೆ. 12ನೇ ನೋಡ್ರಿ, ಒಂದು ನಿಮ್ನ ದರ್ಪಣದ ಮುಂದೆ ಪ್ರತಿಬಿಂಬ ರೂಪುಗೊಂಡಾಗ ಪ್ರತಿಬಿಂಬದ ಅಂತರವು ಡ್ಯಾಶ್ ಮತ್ತು ದರ್ಪಣದ ಹಿಂದಿನ ಪ್ರತಿಬಿಂಬ ರೂಪುಗೊಂಡಾಗ ಡ್ಯಾಶ್ ಆಗಿರ್ತದ. ಎಸ್, ಇಲ್ಲಿ ನೋಡಿ, ಒಂದು ನಿಮ್ನ ದರ್ಪಣದ ಮುಂದೆ ಪ್ರತಿಬಿಂಬ ರೂಪುಗೊಂಡಾಗ ಪ್ರತಿಬಿಂಬದ ಅಂತರವು ಋಣಾತ್ಮಕವಾಗಿರುತ್ತೆ, ಅದೇ ದರ್ಪಣದ ಹಿಂದೆ ಪ್ರತಿಬಿಂಬ ರೂಪುಗೊಂಡಾಗ ಅದು ಧನಾತ್ಮಕವಾಗಿರುತ್ತೆ. ಹಾಗಾಗಿ ಆಯ್ಕೆ ಡಿ ಸರಿಯಾದಂತ ಉತ್ತರ. ನೋಡ್ರಿ, ಮುಂದಿನ ಪ್ರಶ್ನೆ, ಬೆಳಕಿನ ವೇಗ ಡ್ಯಾಶ್ ದಲ್ಲಿ ಅತಿ ಹೆಚ್ಚಾಗಿರುತ್ತದೆ. ಬೆಳಕು ಘನದಲ್ಲಿ, ದ್ರವದಲ್ಲಿ, ಅನಿಲದಲ್ಲಿ, ನಿರ್ವಾತದಲ್ಲಿ? ಎಸ್,
ಬೆಳಕಿನ ವೇಗ ನಿರ್ವಾತದಲ್ಲಿ ಏನಿದೆ ಅಲ್ಲ ಅದು ಬಹಳ ಹೆಚ್ಚಾಗಿರ್ತದೆ. ಮುಂದಿನ ಪ್ರಶ್ನೆ, ಒಂದು ವಸ್ತುವಿನ ವರ್ಧನೆಯು -0.5 ಆಗಿರುವಾಗ ಆ ವಸ್ತುವಿನ ಗಾತ್ರ 5 ಸೆಂಟಿಮೀಟರ್ ಇದೆ. ಹಾಗಿದ್ದಾಗ 5 ಸೆಂಟಿಮೀಟರ್ ಇದ್ರೆ ಆ ಪ್ರತಿಬಿಂಬದ ಗಾತ್ರ ಎಷ್ಟಿರುತ್ತೆ ಅಂತ ಪ್ರಶ್ನೆ. ಈಗ ಸರಿಯಾದಂಥ ಆಯ್ಕೆಗಳನ್ನು ನೋಡಿ. ಆಯ್ಕೆ ಎ 0.1 ಸೆಂಟಿಮೀಟರ್, ಆಯ್ಕೆ ಬಿ -0.1 ಸೆಂಟಿಮೀಟರ್, ಆಯ್ಕೆ ಸಿ 2.5 ಸೆಂಟಿಮೀಟರ್, ಆಯ್ಕೆ ಡಿ 2.5 ಸೆಂಟಿಮೀಟರ್. ಮೈನಸ್ ಎಸ್ ಎಕ್ಸಾಕ್ಟ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ -0.1 ಸೆಂಟಿಮೀಟರ್ ಆಗಿರ್ತದೆ. ಸರಿಯಾದ ಉತ್ತರ ಬಿ. ಸರಿ, ಮುಂದಿನ ಪ್ರಶ್ನೆ ನೋಡಿ 14ನೇದು. ಸಂಗಮ ಬಿಂದು 10 ಸೆಂಟಿಮೀಟರ್ ಇರುವ ಪೀನ ಮಸೂರದಿಂದ 20 ಸೆಂಟಿಮೀಟರ್ ಅಂತರದಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬವು ಸತ್ಯ ಮತ್ತು ದೊಡ್ಡದಾಗಿರುತ್ತದೆ, ಸತ್ಯ ಮತ್ತು ವಸ್ತುವಿನಷ್ಟೇ ಗಾತ್ರದಲ್ಲಿದ್ದ ಇರುತ್ತದೆ, ಸತ್ಯ ಮತ್ತು ಚಿಕ್ಕದಾಗಿರುತ್ತದೆ, ಮಿಥ್ಯ ಮತ್ತು ವಸ್ತುವಿನಷ್ಟೇ ಗಾತ್ರ ಇರ್ತದೆ. ಸರಿಯಾದ ಉತ್ತರ ಸಿ ಆಗ್ತದೆ, ಸತ್ಯ ಮತ್ತು ವಸ್ತುವಿನಷ್ಟೇ ಗಾತ್ರದಲ್ಲಿ ಇರ್ತದೆ. 16ನೇದು. ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಬೆಳಕು ಅತಿ ಹೆಚ್ಚು ವೇಗದಲ್ಲಿ ಚಲಿಸ್ತದೆ? ಬೆಳಕು ಎಲ್ಲಿ ಹೋಗ್ತದಪ್ಪ? ಗಾಳಿ, ನೀರು, ಎಣ್ಣೆ, ಗಾಜು. ಬೆಳಕು ಅತಿ ಹೆಚ್ಚು ವೇಗವಾಗಿ ಎಲ್ಲಿ ಚಲಿಸುತ್ತದೆ? ಸರಿಯಾದಂಥ ಉತ್ತರ ಗಾಳಿಯಲ್ಲಿ ಅತ್ಯಂತ ಹೆಚ್ಚು ಅದು ಚಲಿಸ್ತದೆ. 17ನೇದು ಗಮನಿಸಿ. ಈ ಕೆಳಗಿನವುಗಳಲ್ಲಿ ಕೇಂದ್ರೀಕರಿಸುವ ಮಸೂರ ಯಾವುದು ಅಂತಕ್ಕಂಥದ್ದು? ನಿಮ್ನ ಮಸೂರ, ಪೀನ ಮಸೂರ, ದಪ್ಪ ಮಸೂರ, ದ್ವಿನಿಮ್ನ ಮಸೂರ. ಸರಿಯಾದ ಉತ್ತರ ಪೀನ ಮಸೂರ. 18ನೇದು. ಕನ್ನಡಿಯ ಹಿಂದೆ ಮೂಡುವ ಪ್ರತಿಬಿಂಬ ಯಾವಾಗಲೂ ಸತ್ಯ ಪ್ರತಿಬಿಂಬ, ಒಮ್ಮೊಮ್ಮೆ ಸತ್ಯ ಪ್ರತಿಬಿಂಬ, ಯಾವಾಗಲೂ ಮಿಥ್ಯ ಪ್ರತಿಬಿಂಬ, ಒಮ್ಮೊಮ್ಮೆ ಮಿಥ್ಯ ಪ್ರತಿಬಿಂಬ. ಸರಿಯಾದಂಥ ಉತ್ತರ ಯಾವಾಗಲೂ ಕೂಡ ಮಿಥ್ಯ ಪ್ರತಿಬಿಂಬ ಆಗಿರುತ್ತದೆ ಕನ್ನಡಿಯ ಹಿಂದೆ ಮೂಡತಕ್ಕಂಥದ್ದು. 19ನೇದು. ಪತನ ಕೋನ ಮತ್ತು ಪ್ರತಿಫಲನ ಕೋನಗಳ ಸಂಬಂಧ ಪತನ. ಸರಿಯಾದಂಥ ಉತ್ತರ ಸಿ ನೋಡಿ, ಪತನ ಕೋನ ಇಕ್ಕಷ್ಟು ಪ್ರತಿಫಲನ ಕೋನ ಆಗಿರ್ತದೆ. ಸೊ 20ನೇದು ನೋಡಿ. ದಂತ ವೈದ್ಯರು ಹಲ್ಲುಗಳ ದೊಡ್ಡ ಚಿತ್ರ ನೋಡಲು ಯಾವ್ದು ಬಳಸ್ತಾರೆ? ನಿಮ್ನ ಮಸೂರ ಬಳಸ್ತಾರೆ, ನಿಮ್ನ ದರ್ಪಣ ಬಳಸ್ತಾರೆ, ಪೀನ ಮಸೂರ ಬಳಸ್ತಾರೆ, ಪೀನ ದರ್ಪಣ. ಸರಿಯಾದ ಉತ್ತರ ನಿಮ್ನ ದರ್ಪಣವನ್ನ ಅವರು ಬಳಸ್ತಾರೆ. 21 ನೋಡಿಲಿ. ವರ್ಣ ವಿಭಜನೆಯಲ್ಲಿ ಅತಿ ಹೆಚ್ಚು ಬಾಗುವ ವರ್ಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅತಿ ಹೆಚ್ಚು ಬಾಗ್ತಕ್ಕಂಥದ್ದು ಕೆಂಪು, ಹಳದಿ, ನೀಲಿ, ನೇರಳೆ. ಎಸ್ ಎಕ್ಸಾಕ್ಟ್ಲಿ ನೇರಳೆ ಬಣ್ಣ ಅತಿ ಹೆಚ್ಚು ಬಾಗ್ತದೆ ವರ್ಣ ವಿಭಜನೆಯಲ್ಲಿ. 22 ನೋಡ್ರಿ. ಕಾರಿನ ಮುಂಭಾಗದ ದೀಪಗಳಲ್ಲಿ ಬಳಸುವ ದರ್ಪಣ ಯಾವುದು? ಪೀನ ದರ್ಪಣನ, ನಿಮ್ನ ದರ್ಪಣನ, ಪೀನ ಮಸೂರನ, ನಿಮ್ನ ಮಸೂರನ. ಸರಿಯಾದ ಉತ್ತರ ನಿಮ್ನ ದರ್ಪಣವನ್ನ ಕಾರಿನ ಒಂದು ಬಳಸ್ತಾರೆ. 23 ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರಗಳ ಸಂಬಂಧ ಏನಾಗಿರ್ತದೆ? ಎಸ್ ಸರಿಯಾದ ಉತ್ತರ R=2f ಆಗಿರ್ತದೆ. 24 ಮಸೂರದ ಸಂಗಮ ದೂರವನ್ನ ದ್ವಿಗುಣಗೊಳಿಸಿದ್ರೆ ಮಸೂರದ ಶಕ್ತಿಯು ಏನಾಗ್ತದೆ? ಅರ್ಧದಷ್ಟು ಆಗ್ತದ, ಹಾಗೇ ಇರ್ತದ, ದ್ವಿಗುಣಗೊಳ್ತದ, 4 ಬಾರಿ ಹೆಚ್ಚಾಗ್ತದನ? ಎಸ್ ಸರಿ, ಅರ್ಧದಷ್ಟು ಆಗ್ತದೆ. ಸರಿಯಾದ ಉತ್ತರ ಮಸೂರದ ಸಂಗಮ ದೂರವನ್ನ ದ್ವಿಗುಣಗೊಳಿಸಿದ್ರೆ ಆ ಮಸೂರದ ಶಕ್ತಿ ಅರ್ಧದಷ್ಟು ಆಗುತ್ತೆ. ಎಸ್ ವೀಕ್ಷಕರೇ, ನಾವು ಇಲ್ಲಿವರೆಗೂ ಕೂಡ ಸುಮಾರು 7 ಟಾಪಿಕ್ಗಳ ಬಗ್ಗೆ ಮಾತಾಡ್ತಾ ಬಂದೆ. ನಾನು ನಿಮ್ಗೆ ಹೇಳಿದ್ದೆ ನಾನು ಸುಮಾರು ಒಂದು 15 ಟಾಪಿಕ್ಗಳ ಬಗ್ಗೆ ಮಾತಾಡ್ತೀನಿ ಅಂತ. ಮಾತಾಡ್ಬೋದಾಗಿತ್ತು, ಬಟ್ ವಿಡಿಯೋ ತುಂಬಾ ಲೆಂತಿ ಆಗೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಅವಧಾನವನ್ನ ಕೇಂದ್ರೀಕರಿಸೋದು ತುಂಬಾ ಕಷ್ಟ ಸಾಧ್ಯ ನಮಗೆ. ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆದ್ರೆ ನೋಡೋದಕ್ಕೆ ಎಲ್ಲೋ ನಿರಾಸಕ್ತಿ ಮೂಡ್ತದೆ. ಯಾಕಂದ್ರೆ ಕಾರಣ ಎಕ್ಸಾಮ್ ಹತ್ರದಲ್ಲಿರೋದ್ರಿಂದ ತುಂಬಾ ಫಾಸ್ಟ್ ಕೇಳ್ತಾ ಇದ್ದೀರಾ, ಹಾಗಾಗಿನೇ ನಾನು ಫಾಸ್ಟ್ ಹೇಳ್ಕೊಂತ ಬಂದೆ. ಕಾರಣ ನಾನು ಇದರ ವಿಡಿಯೋ ನೆಕ್ಸ್ಟ್ ಭಾಗ 2 ಅನ್ನ ರೀಸೆಂಟ್ ಆಗಿ ಅತಿ ತುರ್ತಾಗಿನೇ ನಾನು ಅಪ್ಲೋಡ್ ಮಾಡೋನಿದ್ದೀನಿ. ಅಪ್ಲೋಡ್ ಮಾಡಬೇಕು ಅನ್ನೋದಾದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕನನ್ನು ಒತ್ತಿ ನೋಟಿಫೈ ಆಗಿರಬೇಕು. ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡೋದ್ರ ಮುಖಾಂತರವಾಗಿ ನೀವು ಹೆಚ್ಚು ಇದಕ್ಕೆ ವ್ಯೂಸ್ ಕೊಟ್ಟರೆ ನಮಗೆಲ್ಲೋ ಒಂದು ಕಡೆ ನೆಕ್ಸ್ಟ್ ಭಾಗ 2 ಬಿಡೋದಕ್ಕೆ ಒಂಥರ ಪುಷ್ಟೀಕರಣ, ಸ್ಫೂರ್ತಿ ಆಗ್ತದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು. ಟಾಟಾ ಬಾಯ್, ಟೇಕ್ ಕೇರ್, ನಮಸ್ಕಾರ.